ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಡೆದ PDO HK GK ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ, ಸರಿನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಒಂದು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, PDO ಕ್ವಶನ್ದು ಫಸ್ಟ್ ಕ್ವಶನ್ ಏನಿದೆ ಅಂತ ಅಂದರೆ ಸಬಾಲ್ಟರ್ನ್ ದೃಷ್ಟಿಕೋನವು ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಕೀ ಆನ್ಸರ್ಸ್ ನೋಡ್ಕೋತಾ ಹೋಗೋಣ, ಸರಿನಾ? ಸೊ ಇದರಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ 4 ಇದೆ. ಇದರಲ್ಲಿ ಆಪ್ಷನ್ 4 ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ಜಾಸ್ತಿ ಇದ್ರೇನೋ ದೊಡ್ಡದಾಗಿದೆ, ಸೊ ಅದಕ್ಕೆ ಓದ್ಕೋತ ಕುಂತ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೆ ಇದ್ರೇನೋ ಡೈರೆಕ್ಟ್ ಆನ್ಸರ್ ಹೇಳ್ತಿರ್ತೀನಿ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಯು ಅಂತ ಕೊಟ್ಟಿದ್ದಾರೆ. ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಏನಾಗಿದೆ ಅಂದರೆ ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಲ್ಲಿನ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸ್ಟೀಫನ್ ಹಾಕಿಂಗ್ ಇದ್ದಾರಲ್ಲ, ಇವರು ಯಾವ ಕ್ಷೇತ್ರ ಅಂದರೆ ಕಪ್ಪು ರಂಧ್ರಗಳು, ಓಕೆನಾ, ಬ್ಲ್ಯಾಕ್ ಹೋಲ್ಸ್, ಹಾಗೆ ಕ್ವಾಂಟಮ್ ಸಿದ್ಧಾಂತ ಕೂಡ ಇವರು ರಿಲೇಟೆಡ್ ಇದ್ದಾರೆ. ಬಟ್ ಇದ್ರೇನೋ ಜಾಸ್ತಿ ಮೇನ್ ಫೋಕಸ್ ಏನಿದೆ ಅಂತಂದರೆ ಅಲ್ಲಿ ಅವರು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಮಾಡಿರ್ತಾರೆ. ಯಾರು? ಸ್ಟೀಫನ್ ಹಾಕಿಂಗ್, ಸರಿನಾ? ಸೊ ಆಪ್ಷನ್ 4 ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ ಅಂದರೆ ಓರಾನ್, ಮುಂಡಾ, ಸಂತಾಲ್ ಬುಡಕಟ್ಟು ಸಮೂಹಗಳು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಅಸ್ಸಾಂ, ಮಧ್ಯಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ. ಅಂದರೆ ಇಲ್ಲಿ ಯಾವುದು ಸಂತಾಲ್ ಬುಡಕಟ್ಟು ಛತ್ತೀಸ್ಗಢ ಮತ್ತು ಜಾರ್ಖಂಡದಲ್ಲಿ ಎರಡರಲ್ಲೂ ಕಂಡುಬರುತ್ತೆ. ಬಟ್ ಉಳಿದದ್ದು ಓರಾನ್ ಮತ್ತು ಮುಂಡಾ ಹಾಗೆ ಯಾವುದು ಸಂತಾಲ್ ನೋಡಿದ್ರೆ ಅದು ಜಾರ್ಖಂಡ್ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ಜಾರ್ಖಂಡದಲ್ಲಿ 32 ಟ್ರೈಬ್ಗಳು ಕಂಡುಬರುತ್ತೆ. ಆ 32 ಟ್ರೈಬಲ್ಲಿ ಇವು 3 ಮೇನ್ ಟ್ರೈಬ್ಸ್, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಫಿಫ್ತ್ ಕ್ವಶನ್ GS ಗುರೆ ಇವರು ಪಟ್ಟಿ 1 ಮತ್ತು ಪಟ್ಟಿ 2 ಇದ್ರೆ ಹೊಂದಿಸಿ ಬರೆಯೇನಂತ ಹೇಳಿದ್ದಾರೆ. ಸೊ GS ಗುರೆ ಇವರು ಏನು ಹೇಳಿದ್ದಾರೆ, ಯಾವ ಸೊಸೈಟಿಗೆ ಇವರು ಇದ್ರೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ ಇವರು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನೋದಕ್ಕೆ ಸಂಬಂಧಿಸಿದ್ದಾರೆ. ಸೊ A4 ಆಗುತ್ತೆ. A4 ಇರೋದು ಆಪ್ಷನ್ ಯಾವುದಿದೆ? ಸೊ ಆಪ್ಷನ್ 1 ಮಾತ್ರ ಇದೆ, ಸರಿನಾ? ಆಪ್ಷನ್ 1 ಮಾತ್ರ ಇದೆ. ಸೊ ಯಾರಿಗೆ ಫುಲ್ ಆನ್ಸರ್ ಬೇಕಲ್ವಾ? ಸೊ ಯಾರು ಎಕ್ಸಾಮ್ ಬರೆದಿಲ್ಲ ಅವರು ಇದ್ರೆ ಆನ್ಸರ್ ನೋಡ್ಕೋಬೇಕನ್ನೋರು ಅವ್ರು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು, ಸರಿನಾ? ಸೊ ಆಪ್ಷನ್ ಎ ಇದೆ. ಹಾಗಿದ್ರೆ ಏನೋ B ಇರೋದು 3 ಆಗುತ್ತೆ, ಸರಿನಾ? MN ಶ್ರೀನಿವಾಸ್ ಇದ್ದದ್ದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಬರುತ್ತೆ. ಹಾಗೆ ಐರಾವತಿ ಕರ್ವೆ ಇದ್ದಾರಲ್ಲ, ಈ ಐರಾವತಿ ಕರ್ವೆ ಇದ್ದರೆ ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಬರುತ್ತೆ. ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ AR ದೇಸಾಯಿ ಇವ್ರದ್ದು ಏನಿದೆ ಅಂದರೆ ಆಪ್ಷನ್ ಸಿ ಬರುತ್ತೆ, ಸರಿನಾ? ಸಾರಿ, ಆಪ್ಷನ್ 2 ಬರುತ್ತೆ. ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅಂತ ಬರುತ್ತೆ. ಸೊ ಅದರದ್ದು ಇಂಗ್ಲೀಷ್ ವರ್ಷನ್ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ರಾಜಾರಾಮ್ ಮೋಹನ್ ರಾಯ್, ಸರಿನಾ? ಈ ರಾಜಾರಾಮ್ ಮೋಹನ್ ರಾಯ್ ಎದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಇದ್ದರೆ ಸತಿ ಪದ್ಧತಿಯ 1829ರಲ್ಲಿ ನಿರ್ಮೂಲನೆ ಮಾಡೋಕ್ಕೆ ವಿಲಿಯಂ ಬೆಂಟಕಿಗೆ ಸಹಾಯ ಮಾಡ್ತಾರೆ. ಸೊ A4 ಇರಬೇಕು. A4 ಇರೋದು ಯಾವುದೇ ಇದೆ ಅಂದರೆ ಇಲ್ಲಿ ಆಪ್ಷನ್ 2 ಮಾತ್ರ ಇದೆ, ಸರಿನಾ? ಇದನ್ನು ಕೂಡ ಇದ್ರೆ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು. ಯಾವುದು? ಈಶ್ವರಚಂದ್ರ ವಿದ್ಯಾಸಾಗರ್ ಇದ್ದರೆ ವಿಧವಾ ವಿವಾಹ. ಸಾವಿತ್ರಿಬಾಯಿ ಫುಲೆ ಏನಂದರೆ ಮೊದಲ ಮಹಿಳಾ ಶಿಕ್ಷಕಿ. ಹಾಗೆ ಬಾಲಕಿಯರ ಮೊದಲ ಶಾಲೆಯನ್ನು ಸ್ಥಾಪಿಸಿದವರು ಇವರೇ. ಸೊ ಇದಾಗುತ್ತೆ. ಯಾವುದು? ಆಪ್ಷನ್ ಸಿ ಇದ್ರೆ 1 ಆಗುತ್ತೆ. ಇದು ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ ಇರೋದು ಸ್ವಾಮಿ ದಯಾನಂದ ಸರಸ್ವತಿ ಇದ್ದಾರಲ್ಲ, ಇವರು ಆರ್ಯ ಸಮಾಜ ಸ್ಥಾಪಿಸ್ತಾರೆ 1875ರಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಸೊ ಇದು ಸರಿಯಾದ ಉತ್ತರ ಆಯಿತು. ನೆಕ್ಸ್ಟ್ ಉಪನಿಷತ್ತುಗಳನ್ನು 7ನೇ ಕ್ವಶನ್, ಸರಿನಾ? ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲಣ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ ಪರಿಶುದ್ಧವೂ ಮತ್ತು ಸತ್ಯವೂ ಆಗಿವೆ ಅಂತ ಇದು ಯಾರು ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮ್ಯಾಕ್ಸ್ ಮುಲ್ಲರ್ ಆಗುತ್ತೆ, ಸರಿನಾ? ಸೊ ಇದೇ ಥರ ಹೇಳಿಕೆ, ಸೇಮ್ ಹೇಳಿಕೆ ರವೀಂದ್ರನಾಥ್ ಟ್ಯಾಗೋರ್ ಕೂಡ ಕೊಡ್ತಾರೆ, ಸರಿಯಾ? ಬಟ್ ಇಲ್ಲಿಯ ಆಪ್ಷನ್ ಪ್ರಕಾರ ಮ್ಯಾಕ್ಸ್ ಮುಲ್ಲರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ. ಇದು ಯಾರ ಹೇಳಿಕೆ ಅಂತ ಹೇಳಿದ್ದಾರೆ. ಯಾರ ಹೇಳಿಕೆ ಅಂದರೆ ಐರಾವತಿ ಕರ್ವೆ ಅಂತ ಬರ್ತಾರೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರುತ್ತ ಕೊಂಡಿದ್ದಾರೆ. ಸೊ ಇದರಲ್ಲಿ ವರ್ಣಗಳು ಬಣ್ಣ ಆಗುತ್ತೆ, ವೇದಗಳು ಬುದ್ಧಿವಂತಿಕೆ ಮತ್ತು ಜ್ಞಾನ ಆಗುತ್ತೆ, ಆಶ್ರಮಗಳು ವಿಶ್ರಾಂತಿಯ ತಾಣ ಆಗುತ್ತೆ, ಪುರುಷಾರ್ಥಗಳು ಜೀವನದ ಉದ್ದೇಶಗಳಾಗುತ್ತೆ. ಸೊ A2 ಆಗಬೇಕು. A2 ಆಪ್ಷನ್ 1 ಇದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಡ್ಯಾಶ್ ಆಗಿದ್ದವು ಅಂತ ಕೊಟ್ಟಿದ್ದಾರೆ. ಅನುಶೀಲನ ಸಮಿತಿ ಇದೆಯಲ್ಲ, ಇದು ಸಾಮಾಜಿಕ ಸಂಘಟನೆಗಳಾಗಿದ್ದವು, ಸರಿನಾ? ಸಾಮಾಜಿಕ ಸಂಘಟನೆಗಳಾಗಿದ್ದವು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ರಾಂತಿಕಾರರಾದ ಅಶ್ಫುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್, ರಾಜೇಂದ್ರ ಲಾಹಿರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ, ಸರಿನಾ? ಎಷ್ಟರಲ್ಲಿ? 1925ರಲ್ಲಿ ಇವರು ಕಾಕೋರಿ ರೈಲಿನ ಪ್ರಕರಣದಲ್ಲಿ ಸಿಕ್ಕಿರ್ತಾರೆ, ಓಕೆನಾ? ಕಾಕೋರಿ ರೈಲ್ ಇದ್ರೇನೋ ಲೂಟಿ ಮಾಡಿರ್ತಾರೆ.
ಪಿತೂರಿ ಅಂದರೆ ಭಗತ್ ಸಿಂಗ್ ಬರ್ತಾರೆ, ಸರಿನಾ. ಭಗತ್ ಸಿಂಗ್, ರಾಜ್ಗುರು ಸುಖದೇವ್ ಅವ್ರು ಬರ್ತಾರೆ, ಅದು ಲಾಹೋರಿ ಪಿತೂರಿ. ಇದು ಕಾಕೋರಿ ಪಿತೂರಿ ಅಂದರೆ ಇವರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಆಶ್ಫುಲ್ಲಾ ಖಾನ್ ಬರ್ತಾರೆ, ಸರಿನಾ. ಸೊ ಇದಕ್ಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಖುದೈ ಖಿದ್ಮತ್ಗಾರ್ ಯಾರು ಸ್ಥಾಪಿಸಿದರು? ಲಾಸ್ಟ್ ಟೈಮ್ PC ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ಈ ಕ್ವಶನ್, ಸರಿನಾ. ರೆಡ್ ಆರ್ಮಿ ಅಂತ ಕರಿತೀವಲ್ವಾ, ಕೆಂಪಂಗಿ ದಳ, ಯಾವುದು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಸ್ಥಾಪಿಸಿದ್ದು, ಗಡಿನಾಡ ಗಾಂಧಿ. ಸೊ ಅವ್ರದ್ದೇ ಇದು ಖುದೈ ಖಿದ್ಮತ್ಗಾರ್ ಅನ್ನೋದು. ಸೊ ನೆಕ್ಸ್ಟ್ ಏನಿದೆ ಅಂದರೆ ನೀತಿ ಸಾರವನ್ನು ಯಾರು ರಚಿಸಿದರು ಅಂತ ಕೇಳಿದ್ದಾರೆ. ಕೌಟಿಲ್ಯನ ಅರ್ಥಶಾಸ್ತ್ರ ಇದೆ, ಕಮಂಡಕನ, ಓಕೆನಾ, ಕಾಮಾಂಡಕನ ನೀತಿ ಸಾರ, ಸರಿನಾ. ಕಾಮಾಂಡಕ ಬರೆದಿರೋದು ಯಾವುದು ಅಂದರೆ ನೀತಿ ಸಾರ. ಸೊ 13ನೇ ಕ್ವಶನ್ಗೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ವಾಕಟಕದ ಏಕೈಕ ರಾಜನಾಗಿದ್ದವರು ಯಾರು ಅಂತ ಕೊಟ್ಟಿದ್ದಾರೆ. ವಾಕಟಕರ ರಾಜ ಇರ್ತಾರಲ್ಲ, ಅದರಲ್ಲಿ ಒಬ್ಬನಿಗೆ ಏನಂತಂದರೆ ಸಾಮ್ರಾಟ ಅಂತ ಬಿರುದಿದೆ. ಯಾರಿಗೆ ಅಂತಂದರೆ ಪ್ರವರಸೇನ 1, ಓಕೆನಾ. ಇದು SSC ಕ್ವಶನ್ ಇದೆ, ರಿಪೀಟೆಡ್ ಕ್ವಶನ್ ಇದು, ಪ್ರವರಸೇನ 1. ಸೊ ನೆಕ್ಸ್ಟ್ ಏನಿದೆ ಅಂದರೆ 2ನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ, ಸರಿನಾ. ಪಂಚಮಂಡಳಿಯ ಕುರಿತು ಎದರಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಎದರಲ್ಲಿ ಅಂದರೆ ಸಾಂಚಿ ಶಾಸನ ಇದೆಯಲ್ಲ, ಈ ಸಾಂಚಿ ಇನ್ಸ್ಕ್ರಿಪ್ಷನ್, ಇದರಲ್ಲಿದ್ರೇನೋ ಉಲ್ಲೇಖಿಸಿದ್ದಾರೆ ಪಂಚಮಂಡಲದ ಕುರಿತು. ನೆಕ್ಸ್ಟ್ ಏನಿದೆ ಅಂತಂದರೆ ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತಂದರೆ ಇಟ್ಟಿಗೆಯಿಂದ ಕಟ್ಟಿದ್ದಾರೆ, ಮೊಟ್ಟ ಮೊದಲಿದ್ರೆ ದೇವಾಲಯ. ಅದಕ್ಕಿಂತ ಮೊದಲಿದ್ರೆ ಏನೋ ಕಲ್ಲಿನಿಂದ ಕಟ್ಟಿಗೆಯಿಂದ ಕಟ್ತಿದ್ದಾರಲ್ವ, ಇಟ್ಟಂಗಿಯಿಂದ ಕಟ್ಟಿದ್ದಾರೆ. ಯಾವ ದೇವಾಲಯ ಅಂದರೆ ಬೀತಾರ್ಗಾಂವ್ ದೇವಾಲಯ. ಈ ಬೀತಾರ್ಗಾಂವ್ ದೇವಾಲಯ ಎಲ್ಲಿದೆ ಅಂದರೆ ಕಾನ್ಪುರದಲ್ಲಿದೆ. ಕಾನ್ಪುರ ಎಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿದೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 1580ರಲ್ಲಿ, ಸರಿನಾ. 17ನೇ ಕ್ವಶನ್ ಇದೆ. 1580ರಲ್ಲಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು ಅಂತ ಕೊಟ್ಟಿದ್ದಾರೆ, ಓಕೆನಾ. ಸುಬಾ ಅಂತ ಕರಿತೀವಿ, ಯಾರ್ದು ಅಕ್ಬರ್ನ ಇದ್ರೆ ಮೊಘಲರ ಪ್ರಾಂತ್ಯಗಳನ್ನ ನಾವು ಸುಬಾ ಅಂತ ಕರಿತೀವಿ. ಎಷ್ಟು ಸುಬಾಗಳಾಗಿ ವರ್ಗಾವಣೆ ಮಾಡ್ದ, ಓಕೆನಾ, ವರ್ಗಾಯಿಸಿದ ಅಂತ ಕೇಳಿದ್ದಾರೆ, ಓಕೆನಾ. ಅದು ಎಷ್ಟು ಅಂದರೆ 8 ಪ್ರಾಂತ್ಯಗಳು ಮೊಹಮ್ಮದ್ ಗವಾನ್ ಏನೋ ವಿಭಾಗಿಸ್ತಾನೆ. ಬಹುಮನಿಯ ಮೊಹಮ್ಮದ್ ಗವಾನ್ ಅವನು ವಿಭಾಗಿಸ್ತಾನೆ. 12 ಪ್ರಾಂತ್ಯಗಳು ಅಲ್ಲ, 15 ಪ್ರಾಂತ್ಯಗಳಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 15 ಪ್ರಾಂತ್ಯಗಳಾಗಿದ್ರೇನೋ ವಿಭಾಗಿಸ್ತಾನೆ, ಯಾರು? ಅಕ್ಬರ್, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಭಾರತದ ದಂಡ ಸಂಹಿತೆ ಕರಡು ಪ್ರತಿಯನ್ನು, ಓಕೆನಾ, ಇಂಡಿಯನ್ ಪೆನಲ್ ಕೋಡ್ ಅಂತ ಬಂದಿದೆಯಲ್ಲ, ಅದ್ರದ್ದಿದ್ರೇನು ಕರಡು ಪ್ರತಿಯನ್ನು ಯಾರು ಮೂಲತಃ ಸಿದ್ಧಪಡಿಸಿದವರು ಅಂತ ಕೇಳಿದ್ದಾರೆ. ಅದು ಬಂದಿದ್ದು 1861ರಲ್ಲಿ, ಬಟ್ ಅದನ್ನು ಸಿದ್ಧಪಡಿಸಿದ್ದು ಯಾರು ಅಂದರೆ 1830ರಿಂದ 35ರಲ್ಲಿ ಮೆಕಾಲೆ ಅಂತ ಬರ್ತಾರೆ, ಓಕೆನಾ, ಲಾರ್ಡ್ ಮೆಕಾಲೆ ಅಂತ ಅವ್ರು ನಿರ್ಮಿಸ್ತಾರೆ. ಸೊ ಇದಕ್ಕೆ ಯಾವುದು 18ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದು ಅಂದರೆ ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿನ ರಾಜ ಪರಂಪರೆಯ ಪ್ರಮುಖ ಲಕ್ಷಣವಾಗಿದ್ದವು? ಇದು ಅಂತಂದರೆ ನೀವು ಹೇಳ್ತೀರಾ. ಲಾಸ್ಟ್ ಇದ್ರೇನು ಇದ್ರ ಕ್ವಶನ್ ಪೇಪರ್ ರಿಪೀಟ್ ಆಗಿತ್ತು, VO ಕ್ವಶನ್ ಪೇಪರ್ಗೆ. ಯಾವುದು ಅಂದರೆ ಚೋಳರು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನದ ಸ್ವದೇಶಿ ಕರೆಯನ್ನು ನಡೆಸಿದ್ದು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ. 1905ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದ್ರ ಸಮಿಟ್ ನಡೆದಿದೆ, ಸಮಾವೇಶ ನಡೆದಿದೆ. ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಕೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ ವಹಿಸ್ತಾರೆ, ಸರಿನಾ. ಇದೇ ಗೋಪಾಲಕೃಷ್ಣ ಗೋಖಲೆ ಇದಾರಲ್ಲ, ಇವರು ಲಾರ್ಡ್ ಕರ್ಜನನ್ನು ಬ್ರಿಟಿಷರ ಔರಂಗಜೇಬ್ ಅಂತ ಕರೀತಾರೆ, ಅದೇ ಸಮ್ಮೇಳನದಲ್ಲೇ ಕರೀತಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇದು ಕ್ವಶನ್ ಕೇಳಿದ್ದಾರೆ, ಸರಿನಾ. ಇದು ಲಾರ್ಡ್ ಕರ್ಜನ್ನ ಬ್ರಿಟಿಷರ ಔರಂಗಜೇಬ್ ಅಂತ ಕರೆದವ್ರು ಯಾರು ಅಂತ ಕೇಳಿದ್ರೆ ಅದಕ್ಕಿದ್ರೇನೋ ಗೋಪಾಲಕೃಷ್ಣ ಗೋಖಲೆ. ಇವ್ರು ಯಾರು ಅಂದರೆ ಗಾಂಧೀಜಿಯ ಪೊಲಿಟಿಕಲ್ ಗುರು, ಸರಿನಾ. ಸೊ ಅವ್ರು 1905ರಲ್ಲಿ ಬನಾರಸ್ನಲ್ಲಿ ನಡೆದಿದ್ದ ಅಧ್ಯಕ್ಷತೆ ವಹಿಸ್ತಿರ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದರ್ ಪಾರ್ಟಿ, ಓಕೆನಾ, ಗದರ್ ಪಾರ್ಟಿ ನವೆಂಬರ್ 1913ರಲ್ಲಿ ಯಾರು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. ಇಬ್ಬರು ಸ್ಥಾಪನೆ ಮಾಡ್ತಾರೆ. ಯಾರು ಅಂತಂದರೆ ಒಂದು ಸೋಹನ್ ಸಿಂಗ್ ಅಂತ, ಓಕೆನಾ, ಸೋಹನ್ ಸಿಂಗ ಮತ್ತು ಇನ್ನೊಂದು ಲಾಲಾ ಹರ್ದಯಾಳ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಇದ್ರೇನೋ ಶ್ಯಾಮ್ಜಿ ಕೃಷ್ಣ ವರ್ಮ ಇದೆಯಲ್ಲ, ಇದು ಆಗೋದಿಲ್ಲ, ಸರಿನಾ. ಅದು ಆದ ನಂತರ ಒಂದು ಮೇಡಮ್ ಬಿ ಕಾಮ ಇದೆಯಲ್ಲ, ಇವರು ಕೂಡ ಆಗೋದಿಲ್ಲ. ಇಲ್ಲಿ ಸೋಹನ್ ಸಿಂಗ್ ಮತ್ತು ಲಾಲಾ ಹರ್ದಯಾಳ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಯಾವ ಕ್ವಶನ್ಗೆ ಅಂದರೆ 21ನೇ ಕ್ವಶನ್ಗೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ಹೊರಗೆ ನೆಲ ಹಾಸಿನಲ್ಲಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಯಾವುದಾಗುತ್ತೆ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬೆಂಗಳೂರಲ್ಲಿರೋದು, ಸರಿನಾ. ಇದು ಉತ್ತರ. 22ನೇ ಕ್ವಶನ್ಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ.
ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಏನಿದೆ ಅಂದರೆ ಗಣರಾಜ್ಯ ರಾಷ್ಟ್ರದ ಮುಖ್ಯಸ್ಥ ರಾಜವಂಶಸ್ಥನಾಗಿರುತ್ತಾನೆ. ಇದು ನಮ್ದಲ್ಲ, ಇದು ಇದ್ರೇನೋ ಬ್ರಿಟನ್ದು, ಓಕೆನಾ. ಸೊ ಅದಕ್ಕೆ ಗಣರಾಜ್ಯ ಅನ್ನೋದಿಲ್ಲ, ರಾಜ್ಯದ ಮುಖ್ಯಸ್ಥ ಎಲೆಕ್ಷನ್ ಮುಖಾಂತರ ಆಯ್ಕೆ ಆದರೆ, ಪರೋಕ್ಷ ಎಲೆಕ್ಷನ್ ಮುಖಾಂತರ ಅವನಿಗೆ ಇದ್ರೇನೋ ನಾವು ರಾಷ್ಟ್ರದ ಮುಖ್ಯಸ್ಥ ಇದ್ದರೆ ಗಣರಾಜ್ಯದ ಮುಖಾಂತರ ಆಯ್ಕೆ ಆಗಿದ್ದಾನೆ ಅಂತ ಹೇಳ್ತೀವಿ, ಸರಿನಾ. ಸೊ ಇದು ಆಪ್ಷನ್ ಆಗೋದಿಲ್ಲ, ಇದು ತಪ್ಪಾಗುತ್ತೆ. ಸಾರ್ವಭೌಮ ಪ್ರಭುತ್ವ ಸಂವಿಧಾನವು ಜನರ ಇಚ್ಛಾನುಸಾರವಾಗಿರುತ್ತದೆ. ಸಾರ್ವಭೌಮ ಪ್ರಭುತ್ವ ಅಂತಂದರೆ ಇವಾಗ ನಾವು ಭಾರತ ದೇಶದ ಯಾರ ಅಡಿಯಲ್ಲೂ ಬರೋದಿಲ್ಲ, ಯಾವ ಕಂಟ್ರಿನೂ ನಮ್ಮ ಮೇಲಿದ್ರೇನೋ ಆಳ್ವಿಕೆ ಮಾಡೋದಿಲ್ಲ ಅಂತಂದಂಗೆ ಅದರದ ಅರ್ಥ. ಸೊ ಸಂವಿಧಾನದ ಜನರ ಇಚ್ಛಾನುಸಾರಾಗಿ ಇದು ತಪ್ಪಾಗುತ್ತೆ, ಸರಿನಾ. ಸೊ ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ ಇದೆ ಅಂದರೆ ಪ್ರಜಾಸತ್ತಾತ್ಮಕ, ಓಕೆನಾ. ಈ ಪ್ರಜಾಸತ್ತಾತ್ಮಕ ಅಂದರೆ ಇಲ್ಲಿ ಮೇನ್ ಸೆಕೆಂಡ್ ಆಪ್ಷನ್ ಇತ್ತಲ್ವ, ಅದು ಇಲ್ಲಿ ಸರಿಯಾದಾಗುತ್ತೆ. ಸೊ ಇದಕ್ಕಿದ್ರೇನೋ ಇದು ಕೂಡ ಇದು ಸರಿಯಾದಾಗೋದಲ್ಲ, ಇದು ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜಾತ್ಯತೀತತೆ, ಓಕೆನಾ. ಸೆಕ್ಯುಲರಿಸಮ್, ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುತ್ತದೆ, ಓಕೆನಾ. ಈ ಸ್ಟೇಟ್ ಇದಾವಲ್ಲ, ಸ್ಟೇಟ್ಸ್ ಆಗಲಿ ಇವಾಗ ನಮ್ಮ ಸೆಂಟ್ರಲ್ ಆಗಲಿ ನ್ಯೂಟ್ರಲ್ ಆಗಿರುತ್ತೆ, ಸರಿನಾ. ಸೊ ಧರ್ಮದ ಕುರಿತು ಇದ್ರೆ ನೀನಿದ್ರೆ ಹಿಂದೂ ಧರ್ಮನೇ ಪಾಲಿಸು, ಅದಾದ ನಂತರ ನೀನು ಮುಸ್ಲಿಂ ಧರ್ಮನೇ ಪಾಲಿಸು, ಕ್ರಿಶ್ಚಿಯನ್ ಧರ್ಮ ಪಾಲಿಸು ಅಂತ ನಿನಗಿದ್ರೆ ಹೇಳೋದಿಲ್ಲ. ನೀನು ಯಾವ್ದು ಬೇಕಾದ ಧರ್ಮ ನೀನು ಪಾಲಿಸಬಹುದು, ಬಟ್ ಒತ್ತಾಯದ ಮುಖಾಂತರ ಮತಾಂತರ ಮಾಡುವ ಹಾಗಿಲ್ಲ, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮಂತ್ರಿಗಳನ್ನು ಈ ಕೆಳಕಂಡ ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು. ಸೊ ರೀಸೆಂಟಾಗಿ ಎಲೆಕ್ಷನ್ ಆಗಿದೆಯಲ್ಲ, ಸೊ ಅದಕ್ಕೆ ಕೇಳಿದ್ದಾರೆ. ಇವಾಗ ಲೋಕಸಭೆ, ರಾಜ್ಯಸಭೆ, ಶಾಸಕಾಂಗದ ಹೊರಗೆ ಅಂತ ಕೇಳಿದ್ದಾರೆ. ಸೊ ಇಲ್ಲೇನಿದೆ ಅಂದರೆ ಎ ಬಿ ಮತ್ತು ಎ ಬಿ ಸಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಎ ಬಿ ಸಿ, ಲೋಕಸಭೆಯಿಂದ ಕೂಡ ಆಗಬಹುದು, ಸರಿನಾ. ಇವಾಗ ಕುಮಾರಸ್ವಾಮಿ ಇದ್ರೇನೋ ಅವರಿಗೆ ಬೃಹತ್ ಕೈಗಾರಿಕಾ ಸಚಿವ ಆಗಿದ್ರೇನೋ ಹುದ್ದೆ ಕೊಟ್ಟಿದ್ದಾರೆ. ಸೊ ಅವರು ಲೋಕಸಭೆಯಿಂದ ಆಗಿದ್ದರು. ಇವಾಗ ರಾಜ್ಯಸಭೆ ಅಂದರೆ ನಿರ್ಮಲಾ ಸೀತಾರಾಮನ್ ಇದ್ದಾರಲ್ಲ, ಅವರು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದಾರೆ ಅವರು, ಸರಿನಾ. ಸೊ ರಾಜ್ಯಸಭೆಯದವರು ಆ್ಯಕ್ಚುಲಾಗಿ ಅವರು ಟೆನ್ಯೂರ್ ಎಷ್ಟಿದೆ ಅಂದರೆ 6 ವರ್ಷ ಇದೆ. ಅವರು ಇವಾಗ ಪ್ರೆಸೆಂಟ್ ಇದ್ರೇನೋ ಹಣಕಾಸು ಸಚಿವ ಇದ್ದಾರೆ. ಸೊ ಅವರು ಕೂಡ ಬರ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಶಾಸಕಾಂಗದ ಹೊರಗೆ, ಇದು ಇನ್ನೊಂದು ಏನು ಹೇಳುತ್ತೆ ಸಂವಿಧಾನದಲ್ಲಿ ಅಂತಂದರೆ ನೀನು ಯಾರಾದರೂ ಕೂಡ ಮಂತ್ರಿ ಆಗಬಹುದು, ಸಚಿವ ಸಂಪುಟದಲ್ಲಿ ನೀನು ಮಂತ್ರಿ ಆಗಬಹುದು, ಬಟ್ ನೀನು 6 ತಿಂಗಳ ಒಳಗಡೆ ಯಾವುದಾದ್ರೂ ಒಂದು ಸದನದಲ್ಲಿ ನೀನು ಇದನ್ನು ಸದಸ್ಯತ್ವ ತೊಗೋಬೇಕು ಅಂತ ಹೇಳ್ತದೆ, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಬಿ ಮತ್ತು ಸಿ, ಸರಿನಾ. ಇದಕ್ಕೆ ಆಪ್ಷನ್ 4 ಇದ್ರೆ ಸರಿಯಾದ ಉತ್ತರ ಆಗುತ್ತೆ. ಯಾವುದಕ್ಕೆ 24ನೇ ಕ್ವಶನ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಕ್ಷಿತಿಜೀತಿಯ ಘಟಕಾಂಶವನ್ನು ಹೊಂದಿರುತ್ತದೆ, ಡ್ಯಾಶನ್ನು ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ, ಓಕೆನಾ. ಮ್ಯಾಗ್ನೆಟಿಕ್ ಪವರ್ ಇದ್ರೇನೋ ಜಾಸ್ತಿ ಇದ್ರೇನೋ ಇದೆ, ಬಟ್ ಎದರಲ್ಲಿದ್ರೆ ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ. ಯಾವುದೋ ಸಮಭಾಜಕ ವೃತ್ತ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಅಯಸ್ಕಾಂತೀಯ ಧ್ರುವ ಅಂತ ಕೊಟ್ಟಿದ್ದಾರೆ, ಓಕೆನಾ. ಪೋಲಾರ್ ಇದೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದ್ರೇನೋ ಮ್ಯಾಗ್ನೆಟಿಕ್ ಪೋಲಾರ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಯಾವುದಕ್ಕೆ 25ನೇ ಕ್ವಶನ್ಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ಕೆಳಕಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದದ ಅಡಿಯಲ್ಲಿ ಸರಿಯಾದ, ಓಕೆನಾ, ಭಾರತ ರಾಷ್ಟ್ರಪತಿಯ ಅಧಿಕಾರಿಗಳ ಸರಿಯಾದ ವಿವರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ವಿಧಾನಸಭೆಯ ವಿಶ್ವಾಸ ಮತದ ಆದೇಶವಿದ್ದರೂ ಮುಖ್ಯಮಂತ್ರಿಯು ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಲು ಸಾಧ್ಯವಾಗದಿದ್ದರೆ, ಓಕೆನಾ, ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ. ಇಲ್ಲಿ ಆಪ್ಷನ್ ಇದ್ರೇನೋ 2, 3, 4 ಇವು ಸೇಮ್ ಅನಿಸುತ್ತೆ, ಬಟ್ ಇದ್ರೇನೋ ಎಕ್ಸಾಕ್ಟ್ ಇದ್ರೇನೋ 356ದು ಸ್ಟೇಟ್ಮೆಂಟ್ ನೋಡಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಕೆಳಗಿನದಾಗಿದೆ, ಓಕೆನಾ. ವಿಧಾನ ಪರಿಷತ್ ಇದೆಯಲ್ಲ, ಕೌನ್ಸಿಲ್ ಅಸೆಂಬ್ಲಿ ಕೌನ್ಸಿಲ್, ಅದಿದ್ರೇನೋ ಲೆಜಿಸ್ಲೇಟಿವ್ ಅಸೆಂಬ್ಲಿಗಿಂತ ಇದ್ರೇನೋ ಕೆಳಗಿಂದಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದು, ಕೆಳಗಿಂದಾಗಿದೆ. ಯಾಕಂತಂದರೆ ಇವಾಗ ಬಜೆಟ್ ಇದ್ರೇನೋ ವಿಧಾನಸಭೆಯಲ್ಲಿ ನಾವು ಮಂಡಿಸ್ತೀವಿ, ವಿಧಾನ ಪರಿಷತ್ನಲ್ಲ. ಮನೆಗಿದ್ರೇನೋ ದುಡ್ಡಿನ ಸಲುವಾಗಿ ಅಧಿಕಾರ ಯಾರಿಗೆ ಹೆಚ್ಚಿಗಿದೆ ಅಂದರೆ ಇವರಿಗೆ ಇದೆ, ವಿಧಾನಸಭೆಗಿದೆ. ಹಾಗೆ ಯಾವುದೇ ಸಾಮಾನ್ಯ ಬಿಲ್ಲಿಗೂ ಕೂಡ ಇದ್ರೇನೋ ಅಧಿಕಾರ ಜಾಸ್ತಿ ಯಾರಿಗಿದೆ ಅಂದರೆ ವಿಧಾನಸಭೆಗಿದೆ, ವಿಧಾನ ಪರಿಷತ್ಗಿಂತ, ಸರಿನಾ. ಸೊ ಅದಕ್ಕೆ ಇದು ಆಪ್ಷನ್ ಎ ಇದ್ರೆ ಪ್ರತಿಪಾದನೆ ಎ ಇದೆಯಲ್ಲ, ಇದು ಸರಿಯಾಗಿ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪರಿಷತ್ತಿನ ಅಸ್ತಿತ್ವವು ವಿಧಾನಸಭೆಯ ಅಪೇಕ್ಷೆಯನ್ನು ಅವಲಂಬಿಸಿದೆ. ಹೌದು, 169ನೇ ವಿಧಿಯೊಳಗೆ ಏನು ಹೇಳ್ತದೆ ಅಂದರೆ ವಿಧಾನಸಭೆಯವರು ನಮಗೆ ಬೇಕಂದರೆ ಮಾತ್ರ ಇದ್ರೇನು ವಿಧಾನ ಪರಿಷತ್ ಇರ್ತದೆ ರಾಜ್ಯದಲ್ಲಿ. ಅವ್ರು ಬೇಡ ಅಂತ ಏನಾದರೂ ಪತ್ರ ಬರೆದು ಸಂಸತ್ತಿಗೆ ಕೊಟ್ಟರೆ ಅದು ಇರುವುದಿಲ್ಲ. ಲೈಕ್ ಇವಾಗ ಇದ್ರೇನು ಆಂಧ್ರ ಪ್ರದೇಶದಲ್ಲಿ ಅವರು ಇದ್ರೆ ನಾವು ಬೇಡ ಅಂತ ಬರೆದು ಕೊಟ್ಟಿದ್ದಾರೆ. ಸೊ ಯಾರ ಮೇಲೆ ಡಿಪೆಂಡ್ ಆಯಿತು ವಿಧಾನ ಪರಿಷತ್ ಅನ್ನೋದು ಅಂದರೆ ವಿಧಾನಸಭೆ ಮೇಲೆ ಡಿಪೆಂಡ್ ಆಯಿತು. ಹಾಗೆ ನಮಗೆ ಬೇಕು ಅಂತ ವೆಸ್ಟ್ ಬೆಂಗಾಲ್ ಅವರು ಇದ್ರೇನೋ ಪತ್ರ ಬರೆದು ಕೊಟ್ಟಿದ್ದಾರೆ, ಯಾರಿಗೆ, ಸಂಸತ್ತಿಗೆ. ಸೊ ಇವಾಗೂ ಏನು ಪ್ರತಿಪಾದನೆ ಆಯಿತು ಅಂದರೆ ವಿಧಾನ ಪರಿಷತ್ ಇದೆಯಲ್ಲ, ಅದಕ್ಕೆ ಬೇಸಿಕ್ ಏನು ಬೇಕಂತಂದರೆ ವಿಧಾನಸಭೆ ಬೇಕೇ ಬೇಕು. ವಿಧಾನಸಭೆಯವ್ರು ಹೇಳಿದ್ರೆ ಅದು ಬರುತ್ತೆ, ವಿಧಾನಸಭೆ ಬೇಡ ಅಂದರೆ ಅದು ಹೋಗುತ್ತೆ. ಯಾವ ಆರ್ಟಿಕಲ್ ಪ್ರಕಾರ ಅಂತಂದರೆ 169ನೇ ಆರ್ಟಿಕಲ್ ಪ್ರಕಾರ. ಈ 169ನೇ ಆರ್ಟಿಕಲ್ಗೆ ಏನು ಕೇಳಿದ್ರು ಗೊತ್ತಾ, ಆಲ್ರೆಡಿ BMTCನಲ್ಲಿದ್ರೆ ಒಂದು ಕ್ವಶನ್ ಕೇಳಿದ್ರು ಇದು.
ಸೊ ಅದನ್ನು ಆ ಕ್ವಶನ್ ನಾವು ಆ ಪೇಪರ್ ನಾವು ಸಾಲ್ವ್ ಮಾಡಿದ್ವಿ ಅಂದರೆ ಈ ಕ್ವಶನ್ ನಾವು ಇದ್ರೆ ಈಸಿಯಾಗಿ ಹಾಕ್ಬೋದು. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಮೂಲತಃ ಪರಿಷತ್ತಿನಲ್ಲಿ ಮಂಡನೆಯಾಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆಯು ತಿರಸ್ಕರಿಸಿದ ಕೂಡಲೇ ಅದು ಅಲ್ಲಿಗೆ ಕೊನೆಯಾಗುತ್ತದೆ. ಹೌದು, ಅಲ್ಲಿಗೆ ಕೊನೆಯಾಗುತ್ತದೆ. ಇವಾಗ ವಿಧಾನ ಪರಿಷತ್ತವ್ರು ಯಾವುದೋ ಒಂದಿದ್ರೇನೋ ವಿಧೇಯಕ ಪಾಸ್ ಮಾಡಿದ್ದಾರೆ ಅಂತಂದರೆ ಅವರ ಅಪ್ರೂವ್ ಮಾಡಿ ಇವರಿಗೆ ಯಾರಿಗೆ ವಿಧಾನಸಭೆಯದವರಿಗೆ ಅವ್ರು ಏನಾದರೂ ಬೇಡ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕ್ಯಾನ್ಸಲ್ ಮಾಡಿದ್ರೆ ಅದು ಡೆಡ್, ಓಕೆನಾ, ಡೆಡ್ ಬಿಲ್ ಅದು. ಸೊ ಇದು ಸರಿಯಾದಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ರಾಜ್ಯಪಾಲರು ಪರಿಷತ್ತಿನ 6/1 1/6 ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ. ಹೌದು, ಇದು ಕೂಡ ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಏನಂದರೆ A1 R1 R2 R3 ಸರಿಯಾಗಿವೆ, ಒಟ್ಟು ಸರಿ ಇದ್ದಾವೆ. ಬಟ್ ಅದಕ್ಕಿದ್ರೇನು ಹೇಳಿಕೆ ಒಂದಿದೆಯಲ್ಲ, ಹೇಳಿಕೆ ಎ ಅದಕ್ಕೆ ಯಾವುದು ಸಮರ್ಥಿಸ್ತವೆ ಅಂತಂದರೆ R1 ಮತ್ತು R2 ಮಾತ್ರ ಇದ್ರೇನು ಹೇಳಿಕೆ ಏನಿದ್ರೆ ಸಮರ್ಥಿಸ್ತವೆ, ಸರಿನಾ. ಇದು ಆಪ್ಷನ್ R3 ಇದೆಯಲ್ಲ, ಇದು ಇದ್ರೆ ಸಮರ್ಥಿಸಲ್ಲ, ಸರಿನಾ. ಸೊ ಇದನ್ನು ನೋಡ್ಕೊಳ್ಳಿ. ಸಾರಿ, ಇದು ಅಲ್ಲ, ಆಪ್ಷನ್ ಎ ಅಲ್ಲ ಇದಕ್ಕೆ. ಹಾಂ, ಆಪ್ಷನ್ ಸಿ ಇದಕ್ಕೆ ಉತ್ತರ ಆಗುತ್ತೆ ನೋಡಿ. ನಾನು ಹೇಳಿದ್ರ ಪ್ರಕಾರ ಎ R1 R2 R3 ಸರಿಯಾಗಿದ್ದಾವೆ. ಆದರೆ ಕೇವಲ R1 ಮತ್ತು R2 ಇವೆರಡೇ ಇದ್ರೇನೋ ಅದಕ್ಕಿದ್ರೇನೋ ವಿವರಿಸ್ತವೆ. ಕಾರಣ ಕೊಡೋದಾದರೆ ಅವೆರಡೇ ಕೊಡಬೇಕು. ಬಟ್ ಮೂರನೇದು ಕೂಡ ಕರೆಕ್ಟ್ ಇದೆ, ಬಟ್ ಅದಕ್ಕೆ ಸರಿಯಾದ ಕಾರಣ ಆಗಲ್ಲ. ಯಾವುದಕ್ಕೆ? ವಿಧಾನ ಪರಿಷತ್ ಇದ್ರೇನೋ ವಿಧಾನಸಭೆಗಿಂತ ಕೆಳಗೆ ಅಂತ ಹೇಳೋದಕ್ಕೆ, ಸರಿನಾ. ಸೊ ಇದಕ್ಕೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಎಷ್ಟನೇ ಕ್ವಶನ್ಗೆ ಅಂತಂದರೆ 27ನೇ ಕ್ವಶನ್ಗೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ 28ನೇ ಕ್ವಶನ್, ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದದ್ದು ಯಾವುದೆಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಏನಂದರೆ, ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಯವು ಉದ್ದೇಶವು ಅಂತಿಮವಾಗಿ ಪ್ರಸ್ತಾಪನೆಯಾಯಿತು, ಓಕೆನಾ. ಅಬ್ಜೆಕ್ಟಿವ್ ರೆಸಲ್ಯೂಷನ್ ಇದ್ರೇನೋ ಮಂಡಿಸ್ತಾರೆ ಯಾರು? ಜವಾಹರ್ಲಾಲ್ ನೆಹರು. ಯಾವಾಗ ಅಂತಂದರೆ 1946 ಡಿಸೆಂಬರ್ 13ರಂದು. ಅದು ಯಾವಾಗ ಅಂಗೀಕಾರ ಆಗುತ್ತೆ ಅಂತಂದರೆ ಪ್ರಿಯಾಂಬಲ್ ಆಗಿ ಬರುತ್ತೆ ಅದು, ಸರಿನಾ. ಅದು ಯಾವಾಗ ಅಂಗೀಕಾರ ಆಗುತ್ತೆ ಅಂದರೆ ಜನವರಿ 22, 1947ರಂದು ಅಂಗೀಕಾರ ಆಗುತ್ತೆ. ಇದು ಸರಿಯಾಗಿದೆ, ಆಪ್ಷನ್ ಇದ್ರೇನೋ ಸರಿಯಾಗಿದೆ. ಇದು ಕಾನೂನಾತ್ಮಕ ಸ್ವರೂಪದ್ದಲ್ಲ ಅಂತ ಕೊಟ್ಟಿದ್ದಾರೆ. ಇದು ಯಾಕಂದರೆ ರಾಂಗ್ ಆಗುತ್ತೆ. ಇದು ಕಾನೂನಾತ್ಮಕ ಸ್ವರೂಪದಿದೆ. ಇದನ್ನು ತಿದ್ದುಪಡಿ ಮಾಡಲಾಗದು, ಓಕೆನಾ. ಇದರಲ್ಲಿ ಇನ್ನೂ ತಿದ್ದುಪಡಿ ಮಾಡಬಹುದು, ಓಕೆ, ಯಾಕೆ ಮಾಡಿದ್ದಾರೆ ಇವಾಗ ಆಲ್ರೆಡಿ. ಸೊ ಸರಿಯಾದ ಉತ್ತರ ಆಯ್ಕೆ ಮಾಡಿ ಯಾವುದು ಅಂತಂದರೆ, ಸೊ ಆಪ್ಷನ್ ಸಿ ಆಗೋದಿಲ್ಲ. ಸೊ ಇಲ್ಲಿದೆ ಆಪ್ಷನ್ ಸಿ ಆಗೋದಿಲ್ಲ ಅಂದರೆ ಆಪ್ಷನ್ ಸಿ ಯಾವುದು ತೆಗಿತೀವಿ? ಡಿ. ಆಪ್ಷನ್ 4 ಮತ್ತು 3 ಮತ್ತು 2 ಯಾವುದು 3 ಹೋಗುತ್ತೆ. ಸೊ ಉಳಿದೋದು ಯಾವುದು ಅಂದರೆ ಆಪ್ಷನ್ ಎ ಮಾತ್ರ ಉಳಿತದೆ, ಸರಿನಾ. ಸೊ ಇಲ್ಲಿ ಏನು ಅಂತ ಹಾಕಬೇಕು ಅಂದರೆ, ಇದು ಕಾನೂನಾತ್ಮಕ ಸ್ವರೂಪದ್ದಲ್ಲ ಅಂತ ಇದೆಯಲ್ಲ, ಇದು ಕೂಡ ಇದ್ರೆ ನಾವು ಒಬೇ ಮಾಡಬೇಕಾಗತ್ತೆ. ಇದು ಪ್ರೀವಿಯಸ್ ಇದ್ರೇನು ಅಂದರೆ ಬಿಫೋರ್ ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ. ಬಟ್ ಇವಾಗಿದ್ರೇನು ಕಾನೂನು ಸ್ವರೂಪದಿದೆ. ಅದು ಯಾವುದು? ಪ್ರಿಯಾಂಬಲ್, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 1949 ನವೆಂಬರ್ 26ರಂದು ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ಸಮಾಜವಾದಿ, ಸೆಕ್ಯುಲರ್ ಮತ್ತು ಇದ್ರೇನೋ ಇಂಟಿಗ್ರಿಟಿ ಇದೆಯಲ್ಲ, ಈ 3 ಇದ್ರೇನೋ ಒಳಗೊಂಡಿಲ್ಲ. ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನೋದು ಇವು 3 ಪದ ಇದ್ರೆ ಇರಲಿಲ್ಲ. ಇದು ಯಾವಾಗ ಅಂದರೆ 1976ರಲ್ಲಿ ಇದ್ರೆ ಆ್ಯಡ್ ಮಾಡ್ತಾರೆ 42ನೇ ತಿದ್ದುಪಡಿ ಮಾಡಿ. ಸೊ ಇದಕ್ಕೆ ಯಾವುದಾಗುತ್ತೆ ಅಂದರೆ ABC ಮಾತ್ರ, ಸರಿನಾ. ABC ಇದ್ರೇನೋ ಇವು ರಾಂಗ್ ಇದ್ದಾವೆ, ಸಾರಿ ಇವು ಸರಿ ಇದ್ದಾವೆ. ಸೊ ಡಿ ಆಗೋದಿಲ್ಲ ಇದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಅಂದರೆ, ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದವು ನ್ಯಾಯಾಲಯದ ತೀರ್ಪುಗಳು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನೇತರ ಬೆಳವಣಿಗೆಯಾಗಿ ಹೊರಹೊಮ್ಮಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಾರಣ ಏನಿದೆ ಅಂದರೆ, ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟ ಇಲ್ಲದಿರುವುದರಿಂದ ಅಥವಾ ವ್ಯಕ್ತವಾಗಿ ಹೇಳದಿರುವುದರಿಂದ ನ್ಯಾಯಿಕ ಕ್ರಿಯಾವಾದವು ಖಾಲಿ ಅಂತರವನ್ನು ಸೂಕ್ತವಾಗಿ ತುಂಬುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 2 ಸರಿ ಇದ್ದಾವೆ. 2 ಇದ್ರೇನು, 6 ಇದ್ರೇನು, ಎ ಇದ್ರೇನು ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆಯು ಸಚಿವ ಸಂಪುಟದ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಮನ್ವಯತೆಯನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದಾಗಿದೆ. ಹಾಗೆ ಕಾರಣ ಏನಿದೆ ಅಂದರೆ, ಸಚಿವ ಸಂಪುಟದ ಸದಸ್ಯರನ್ನು ಆಯ್ಕೆ ಮಾಡುವುದು ಅಥವಾ ಅವರನ್ನು ತೆಗೆದುಹಾಕುವುದು ಪ್ರಧಾನಮಂತ್ರಿಯ ಪರಮಾಧಿಕಾರವಿದೆ. ಇದು ಕೂಡ ಸರಿಯಾಗಿದೆ. ಆದರೆ 6 ಏನಿದೆಯಲ್ಲ, ಹೇಗಿದ್ರೇನು ಸರಿಯಾದ ಕಾರಣ ಅಲ್ಲ. ಸೊ ಆಪ್ಷನ್ ಬಿ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎ ಮತ್ತು 6 ಎರಡೂ ಸರಿಯಾಗಿದ್ದಾವೆ. ಆದರೆ 6 ಎನ ಸರಿಯಾದ ವಿವರಣೆ ಅಲ್ಲ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ 32ನೇ ಕ್ವಶನ್ ಏನಿದೆ ಅಂದರೆ,
368ನೇ ಅನುಚ್ಛೇದಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. 368ನೇ ಏನಂದರೆ, ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾಗಿರುವಾಗ ಸಂದರ್ಭದಲ್ಲಿ ಸಂವಿಧಾನದ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ, ಇದು ರಾಂಗ್ ಆಗುತ್ತೆ ಇದು, ಓಕೆನಾ. ಜಂಟಿ ಅಧಿವೇಶನ ಬರೋದೇ ಇಲ್ಲ ಯಾವಾಗಲೂ ಕೂಡ, ಯಾಕಂದರೆ ವಿಶೇಷ ತಿದ್ದುಪಡಿ ಮುಖಾಂತರ ಆಗುತ್ತೆ. ಸಂವಿಧಾನ ತಿದ್ದುಪಡಿ ಪ್ರಸ್ತಾವನೆಯನ್ನು ಲೋಕಸಭೆಯಲ್ಲಿ ಇಲ್ಲ, ಎರಡರಲ್ಲಿದ್ರೇನೋ ವಿಶೇಷವಾಗಿದ್ದರೆ ಮಂಡಿಸಬೇಕು, ಅದರಲ್ಲಿ ಕೂಡ ಇದರಲ್ಲಿ ಕೂಡ, ಎಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ 2/3 ಅಷ್ಟಿದ್ರೇನೋ ಸಹಮತಿಗೂ ಒಪ್ಪಬೇಕು ಅವರು. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಮೇಲಿನ ಯಾವುದೂ ಅಲ್ಲ ಆಗುತ್ತೆ, ಸರಿನಾ. ಮೇಲಿನ ಯಾವುದೂ ಅಲ್ಲ, ಯಾವುದು 32ನೇ ಕ್ವಶನ್ಗೆ ಆಪ್ಷನ್ 4 ಇದ್ರೆ ಕರೆಕ್ಟ್ ಆಗುತ್ತೆ ಆನ್ಸರ್. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಅಗತ್ಯವಿದೆ, ಓಕೆನಾ. ಲೋಕಸಭೆದಿದ್ರೇನೋ ಮಾತ್ರ ಸರಳ ಬಹುಮತ ಅಗತ್ಯವಿದೆ ಅಂದರೆ, ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರಿನ ಬದಲಾವಣೆ, ಓಕೆನಾ. ಇದು ಇದ್ರೇ ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರಿನ ಬದಲಾವಣೆಗೆ ಸರಳ ಬಹುಮತ ಇದೆ, ಸರಿಯಾ. ಹಾಗೆ ಅಸ್ತಿತ್ವದಲ್ಲಿರುವ ರಾಜ್ಯದ ಗಡಿ ಬದಲಾವಣೆ, ಸರಿನಾ. ಇದು ಕೂಡ ಇದಕ್ಕೆ ಕೂಡ ಇದ್ರೇನೋ ಸರಳ ಬಹುಮತ ಅವಶ್ಯಕ ಇದೆ ಲೋಕಸಭೆಯದು. ಈ ಹೊಸ ರಾಜ್ಯ ಸೃಜನೆ ಇದೆಯಲ್ಲ, ಇದಕ್ಕಿದ್ರೇನೋ ವಿಶೇಷ ಬಹುಮತ ಬೇಕು ಲೋಕಸಭೆಯಲ್ಲಿ. ಸೊ ಇದು ಆಗೋದಿಲ್ಲ, ಎ ಮತ್ತು ಬಿ ಮಾತ್ರ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಈ ಕೆಳಕಂಡ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆರ್ಟಿಕಲ್ 360 ಹಣಕಾಸಿನ ತುರ್ತು ಪರಿಸ್ಥಿತಿ, ಹೌದು ಸರಿಯಾದ ಉತ್ತರ ಆಗಿದೆ, ಓಕೆನಾ, ಸರಿಯಾದ ಉತ್ತರ ಆಗಿದೆ. 368 ಸಂವಿಧಾನದ ತಿದ್ದುಪಡಿ, ಇದು ಕೂಡ ಸರಿಯಾದ ಉತ್ತರ ಆಗಿದೆ. 323A ಆಡಳಿತ ನ್ಯಾಯಾಧೀಕರಣ, ಓಕೆನಾ, ಇದು ಕೂಡ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಏನಿದೆ, ಆರ್ಟಿಕಲ್ 280 ಹಣಕಾಸು ವಿಧೇಯಕ, ಇದು ಕೂಡ ಸರಿಯೇ ಇದೆಯಲ್ಲ ಅಂತ ಹೇಳಿ ಅನ್ನಿಸ್ಬೋದು. ಇದು ಇಂಗ್ಲೀಷಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಇದ್ರೇನೋ ಫೈನಾನ್ಸ್ ಕಮಿಷನ್ ಅಲ್ಲ ಇದು, ಓಕೆನಾ. 280 ವಿಧಿ ಏನು ಹೇಳ್ತದೆ, ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳ್ತದೆ, ಸರಿನಾ. ಹಣಕಾಸು ಸಚಿವಾಲಯದ ಬಗ್ಗೆ. ಇದು ಏನಿದೆ ಅಂದರೆ ಹಣಕಾಸು ವಿಧೇಯಕ ಅಂದರೆ ಹಣಕಾಸು ಬಿಲ್ ಬಗ್ಗೆ ಇದೆ. ಇದು ಎಷ್ಟನೇ ವಿಧಿಯಲ್ಲಿ ಬರ್ತದೆ, ಹಣಕಾಸು ಬಿಲ್, ಮನಿ ಬಿಲ್ 110ನೇ ವಿಧಿಯಲ್ಲಿ ಬರ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಇದು, ಯಾಕಂದರೆ ಇದು ರಾಂಗ್ ಇದೆಯಲ್ಲ. ಸೊ ರಾಂಗ್ ಇರೋದು ಕೇಳಿದ್ದಾರೆ ಅವರು. ಸೊ ಅವರಿಗೆ ರಾಂಗ್ ಇದೆ, ಬಟ್ ನಮಗೆ ಸರಿಯಾಗಿದೆ ಇದು, ಸರಿನಾ. ಸೊ 34ನೇ ಕ್ವಶನ್ಗೆ ಆಪ್ಷನ್ 4 ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಒತ್ತಡ ತಂಡ ಪ್ರೆಷರ್ ಗ್ರೂಪ್ ಎಂದರೆ ತಮ್ಮ ಸಮಾನ ಹಿತಾಸಕ್ತಿಯ ಏಳಿಗೆಗಾಗಿ ಮತ್ತು ಅದರ ಸಮರ್ಥನೆಗಾಗಿ ಸಕ್ರಿಯವಾಗಿ ಸಂಘಟಿತಗೊಂಡ ಜನರ ಒಂದು ಗುಂಪು ಅಂತ ಕೊಟ್ಟಿದ್ದಾರೆ. ಅದು ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸಾರ್ವಜನಿಕ ನೀತಿಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುವುದರಿಂದ ಅದನ್ನು ಹಾಗೆ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ಎ ಸರಿ, 6 ತಪ್ಪು ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ, ಓಕೆನಾ. ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ, ಹೌದು ಉಲ್ಲೇಖವಿಲ್ಲ. ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು, ಹೌದು, ಯಾಕಂದರೆ ರಾಜ್ಯಸಭೆ ಇದ್ರೇನು ಶಾಶ್ವತ ಸದನ ಇದೆ. ಸೊ ಅದಕ್ಕಲ್ಲಿ ಮಂಡಿಸಲಿಕ್ಕಾಗಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಎ ಮತ್ತು ಬಿ ಎರಡೂ ಸರಿಯಲ್ಲ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಭಾರತ ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜ್ಯ ನೀತಿಯ ನಿರ್ದೇಶನಾತ್ಮಕ ಮೂಲತತ್ವಗಳ ಅಡಿಯಲ್ಲಿನ ಈ ಕೆಳಕಂಡ ಉಪಬಂಧಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ, ಓಕೆ. ಏನಿದೆ ಅಂತಂದರೆ, ಭಾರತದ ನಾಗರಿಕರಿಗೆ ಏಕರೂಪ ಸಂಹಿತೆಯನ್ನು ಸುನಿಶ್ಚಿತಗೊಳಿಸುವುದು, ಹೌದಿದೆ 44ನೇ ವಿಧಿಯಲ್ಲಿ. ಪಂಚಾಯಿತಿ, ಇದು ಇದೆ 40ನೇ ವಿಧಿಯಲ್ಲಿದೆ. ಮತ್ತು ಗುಡಿ ಕೈಗಾರಿಕೆ ಯಾರ್ದು ಗಾಂಧಿ ತತ್ವಗಳಂತ ಬರುತ್ತಲ್ಲ, ಅದರಲ್ಲಿದ್ದರೆ ಇದು ಕೂಡ ಇದೆ, ಯಾವುದು ಆಪ್ಷನ್ ಸಿ. ಮತ್ತು ಎಲ್ಲ ಕೆಲಸಗಾರರಿಗೆ ಯುಕ್ತ ಬಿಡುವಿನ ವೇಳೆ ಸಾಂಸ್ಕೃತಿಕ ಅವಕಾಶಗಳನ್ನು ಖಾತ್ರಿಪಡಿಸೋದು, ಇದು ಕೂಡ ಇದೆ, ಸರಿನಾ. ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ಎ ಬಿ ಸಿ ಡಿ 4 ಕೂಡ ಸರಿಯಾದಾಗುತ್ತೆ, ಸರಿನಾ. ಎಷ್ಟನೇ ಕ್ವಶನ್ಗೆ ಅಂತಂದರೆ 37ನೇ ಕ್ವಶನ್ಗೆ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ನ್ಯಾಯ ಪರಿಕಲ್ಪನೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ನ್ಯಾಯ ಅನ್ನೋದಕ್ಕೆ ಏನೆಂದರೆ, ಪಾರಿತೋಷಕಗಳು ಮತ್ತು ದಂಡನೆಗಳು ನೀಡಿಕೆ, ವಿವರಣಾತ್ಮಕ ಪರಿಕಲ್ಪನೆ, ನೈತಿಕ ಅಥವಾ ಪ್ರಮಾಣಿತ ಪರಿಕಲ್ಪನೆ, ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ ಎ ಬಿ ಸಿ ಡಿ ಎಲ್ಲ ಸರಿಯಾಗಿದ್ದಾವೆ ಇದು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತ್ತು. ಇದು ಗ್ರೂಪ್ ಸಿ ಕ್ವಶನ್, ರಿಪೀಟೆಡ್ ಕ್ವಶನ್ ಇದೆ ನೋಡಿ ಇದು, ಸರಿನಾ. ಯಾವುದು ಅಂದರೆ ಬಿ ಡಿ ಜತಿ, ಎಷ್ಟರಲ್ಲಿ ಅಂದರೆ 1956ರಲ್ಲಿ ರಚಿಸ್ತಾರೆ, 1955ರಲ್ಲಿ ರಚಿಸ್ತಾರೆ, 1956 ಕಾರ್ಯಗತ ಬರುತ್ತೆ. ಹಾಗೆ 1957ರಲ್ಲಿ ಇವರಿದ್ರೇನೋ ಬಿಲ್ ಏನೋ ಸಬ್ಮಿಟ್ ಮಾಡ್ತಾರೆ ಅವರು, ಏನಂತಾರೆ ಅವ್ರದ್ದು ಆಯೋಗ ರಚನೆ ಮಾಡೋಕ್ಕೆ ಏನಿದ್ರೇನೋ ರಿಪೋರ್ಟ್ ಇರುತ್ತಲ್ಲ, ಆ ರಿಪೋರ್ಟ್ ಇದ್ರೆ ಸಬ್ಮಿಟ್ ಮಾಡ್ತಾರೆ 1957ರಲ್ಲಿ, ಯಾರು ಬಿ ಡಿ ಜತಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 40ನೇ ಕ್ವಶನ್, ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಸರಿಯಾಗಿದೆ ಅಲ್ಲ ಅಂತ ಕೇಳಿದ್ದಾರೆ, ಓಕೆನಾ. ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ ಅಂತ. ಯಾವುದು ಅಂತಂದರೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಎಷ್ಟರಲ್ಲಿ ಬರುತ್ತೆ ಅಂದರೆ 1964ರಲ್ಲಿ ಬರುತ್ತೆ, ಇದು ರಾಂಗ್ ಆಗಿದೆ. ಹಿಂದೂ ಉತ್ತರಾಧಿಕಾರ ಅಧಿನಿಯಮ, ಓಕೆನಾ, ಇದು 1955 ಮತ್ತು 56ರಲ್ಲಿ ಬರುತ್ತೆ.
ಸೊ ಎಕ್ಸಾಕ್ಟ್ ಹೇಳಿದ್ರೆ 1956 ಆ್ಯಕ್ಟ್ ಬಂದಿರೋದು, ಇಂಪ್ಲಿಮೆಂಟ್ ಆಗಿರೋದು. ಬಟ್ ಅದು ಆ್ಯಕ್ಟ್ ಇದ್ರೇನೋ ಇಂಟ್ರೊಡ್ಯೂಸ್ ಮಾಡಿರೋದು 1955. ಸೊ ಎರಡೂ ಇಲ್ಲಿಲ್ಲ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಮೈಸೂರು ಗೇಣಿದಾರಿಕೆ ಅಧಿನಿಯಮ ಅಂತ ಕೊಟ್ಟಿದ್ದಾರೆ. ಸೊ ಇದು 1952ರಲ್ಲಿ, ಇದು ಸರಿಯಾಗಿದೆ. ಸೊ ಇದನ್ನೇ ಏನು ಮಾಡ್ತಾರೆ ಕರ್ನಾಟಕ ಸರ್ಕಾರ ಅಂದರೆ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ಅಂತ ಚೇಂಜ್ ಮಾಡ್ತಾರೆ. ಯಾವುದು ಮೈಸೂರು ಗೇಣಿದಾರಿಕೆ ಅಧಿನಿಯಮವನ್ನು. ಓಕೆನಾ, ಇದನ್ನೇ ನೇಮ್ ಚೇಂಜ್ ಮಾಡಿ ಏನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961 ಅಂತೇಳಿ. ಸೊ ಇದಕ್ಕೆ ಸಿ ಮತ್ತು ಡಿ ಎರಡೂ ಸರಿಯಾಗಿದ್ದಾವೆ. ಸೊ ಹೇಳಿಕೆ 2 ಜೋಡಿಗಳು ಮಾತ್ರ ಸರಿಯಾಗಿದ್ದಾವೆ. ಸೊ ಆಪ್ಷನ್ 2 ಮಾತ್ರ ಸರಿಯಾಗಿದೆ ಇದಕ್ಕೆ, ಸರಿನಾ. ಸೊ 45 ಏನಾಗುತ್ತೆ ಅಂದರೆ ಆಪ್ಷನ್ 2 ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಸರ್ವೋದಯ ಚಳುವಳಿ, ಸರಿನಾ. ಈ ಸರ್ವೋದಯ ಚಳುವಳಿ ಭೂದಾನ ಚಳುವಳಿ ಅಂದರೆ ನಮ್ಗೆ ಗೊತ್ತಾಗುತ್ತೆ. ವಿನೋಬಾ ಭಾವೆ. ಹಸಿರು ಕ್ರಾಂತಿ ಸ್ವಾಮಿನಾಥನ್. ಶ್ವೇತಕ್ರಾಂತಿ ಕುರಿಯನ್. ಓಕೆನಾ. ಅದಾಂತರ A1 ಇರಬೇಕು, ಅದಾಂತರ B3 ಇರಬೇಕು. A1 ಮತ್ತು B3 ಇರೋದು ಯಾವುದಿದೆ, ಆಪ್ಷನ್ ಸಿ ಇದೆ ನೋಡಿ. ಓಕೆನಾ, ಬಂತು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಜಾಸ್ತಿ ಹೇಳಿಕೆ ಮತ್ತು ಕಾರಣ ಕ್ವಶನ್ಗಳೇ ಸ್ವಲ್ಪ ಜಾಸ್ತಿ ಇದ್ದಾವೆ. ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ. ಹೌದು, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳವಣಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ. ಇದು ನೇರವಾಗಿ ಕೃಷಿ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಹೌದು, ಎ ಮತ್ತು ಆರ್ ಎರಡೂ ಸರಿಯಾಗಿದ್ದಾವೆ. ಆರ್ ಏನಿದೆಯಲ್ಲ ಹೇಗಿದೆ ಸರಿಯಾದ ವಿವರಣೆಯಾಗಿದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ನು 43ನೇ ಕ್ವಶನ್. ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆಯ ಮುಖ್ಯ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಡೈರೆಕ್ಟ್ ಆನ್ಸರ್ಗೆ ಹೋಗ್ತೀನಿ. ಯಾವುದಂದರೆ ಆಪ್ಷನ್ ಎ ಮತ್ತು ಬಿ ಮತ್ತು ಸಿ 3 ಆಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ಪಾಸ್ ಮಾಡ್ಕೊಂಡು ಓದ್ಕೊಳ್ಳೋರಿದ್ದರೆ ಇದು ಓದ್ಕೋಬೋದು, ಸರಿನಾ. ಜಸ್ಟ್ ಕೀ ಆನ್ಸರ್ ಬೇಕಾಗಿದ್ದರೆ ಇದು ಲಾಸ್ಟ್ ಇದ್ರೆ ಆಪ್ಷನ್ ಇಷ್ಟ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 44ನೇ ಕ್ವಶನ್ ಏನಿದೆ ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಮಾಗಡಿ ರೈತರ ದಂಗೆ, ಮಂಡ್ಯ ಜಿಲ್ಲೆಯಲ್ಲಿ ವರುಣ ನಾಲೆ ರೈತರ ದಂಗೆ, ನರಗುಂದ ಮತ್ತು ನವಲಗುಂದ ರೈತರ ದಂಗೆ ಅಂತ ಕೊಟ್ಟಿದ್ದಾರೆ. ಸಿಂಧನೂರು ರೈತರ ದಂಗೆ ಅಂತ ಕೊಟ್ಟಿದ್ದಾರೆ. ಇದು ಒಂದೇದೇನಿದೆಯಲ್ಲ ಇದು ಆಪ್ಷನ್ 2 ಆಗುತ್ತೆ. ಧಾರವಾಡದ್ದು ಇದು ಆಗುತ್ತೆ 1972ರಲ್ಲಿ. ಮಂಡ್ಯ ಜಿಲ್ಲೆಯ ವರುಣ ನಾಲೆ ರೈತರ ದಂಗೆ ಇದೆಯಲ್ಲ ಇದು 1978ರಲ್ಲಿ ಆಗುತ್ತೆ. ಹಾಗೆ ನವಲಗುಂದ ಮತ್ತು ನರಗುಂದ ರೈತರ ದಂಗೆ ಇದೆಯಲ್ಲ 80ರಲ್ಲಿ ಆಗುತ್ತೆ, 1980ರಲ್ಲಿ. ಸಿಂಧನೂರು ರೈತರ ದಂಗೆ 1986ರಲ್ಲಿ ಆಗುತ್ತೆ. ಸೊ ಏನೇನು ಇರಬೇಕು, D3 ಇರಬೇಕು. D3 ಇರೋದು 2 ಇದ್ದಾವೆ. ಹಾಗೆ ಸಿ ಇರೋದು 4 ಆಗಬೇಕು. C4 ಇರೋದು ಒಂದೇ ಇದೆ. ಯಾವುದು ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಅಂದರೆ 44ನೇ ಕ್ವಶನ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 45ನೇ ಕ್ವಶನ್ ಇದೆ. ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭೂ ಸುಧಾರಣೆ ಕ್ರಮಗಳು, ಭೂ ಸುಧಾರಣೆ ತಂದ್ರಲ್ಲ ಅದು ಇದ್ರೆ ಯಾಕೆ ತಂದರು ಅಂತ ಇದ್ರೇನೋ ರೀಸನ್ ಹೇಳಬೇಕಾಗಿದೆ ಅಷ್ಟೇ. ಮಧ್ಯವರ್ತಿಗಳ ನಿರ್ಮೂಲನೆ, ಹೌದು ಮಧ್ಯವರ್ತಿಗಳ ನಿರ್ಮೂಲನೆ ಮೊದಲು ಮಾಡಬೇಕಾಗಿತ್ತು, ಓಕೆನಾ, ಮೀಡಿಯೇಟರ್ಸನ್ನು. ಮತ್ತು ಗೇಣಿ ಪದ್ಧತಿಯ ಸುಧಾರಣೆ, ಹೌದು ಇದನ್ನು ಕೂಡ ಇದ್ರೇನೋ ಸರಿಯಾದ ಉತ್ತರ ಆಗಿದೆ. ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿ ಹೇರಿಕೆ, ಇದು ಕೂಡ ಸರಿಯಾಗಿದೆ. ಹಾಗೆ ಭೂ ಹಿಡುವಳಿಗಳ ಕ್ರೋಢೀಕರಣ, ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ, ಓಕೆನಾ. ABCD 4 ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮದ ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳ ಬಗ್ಗೆ ನಿರ್ಧರಿಸಿರಿ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂದರೆ ನಾವೀನ್ಯತೆ ಉದ್ಯಮಗಳು ನವೋದಯಗಳನ್ನು, ಓಕೆನಾ, ಇನಿಷಿಯೇಟಿವ್ ಸ್ಟಾರ್ಟಪ್ ಮಾಡಬೇಕು ಅಂತ ತಂದಿರ್ತಾರೆ ಇದನ್ನು. ಸೊ ಆಪ್ಷನ್ ಎ ಇದ್ರೆ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಕಾಯ್ದಿರಿಸಿಕೊಳ್ಳುವುದು ಯಾವುದು, ಕರ್ನಾಟಕವನ್ನು, ಸರಿನಾ. ಸೊ ಇದು ಕೂಡ ಸರಿಯಾಗಿದೆ. ಕೃಷಿ ಕ್ಷೇತ್ರ ಬರೋದೇ ಇಲ್ಲ ಇದಕ್ಕೆ, ಓಕೆನಾ. ಸೊ ಇದಕ್ಕೇನೋ ಸ್ಟಾರ್ಟಪ್ಸ್ ಜಸ್ಟ್. ಹಾಗೆ ಕೈಗಾರಿಕೆ ಕೂಡ ಬರೋದಿಲ್ಲ, ಓಕೆನಾ. ಜಸ್ಟ್ ಸ್ಟಾರ್ಟಪ್ಗಿದ್ರೆ ಮಾತ್ರ ಇರುತ್ತೆ ಇದು. ಸೊ ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಇದಕ್ಕೆ, ಓಕೆನಾ. ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಿತು. ಇದು ನಾರ್ಮಲ್ ಆಗಿದ್ದಾನೆ, ಕರೆಕ್ಟ್ ಹಾಕಿರ್ತಾರೆ ಜಾಸ್ತಿ ಜನ. ಯಾಕಂದರೆ 2021ರಲ್ಲಿ ಬರ್ತದೆ ಇದು, 2021ರಲ್ಲಿ ಬರ್ತದೆ. ಸೊ 2021ರಲ್ಲಿ ನಾವು ಸ್ಕಾಲರ್ಶಿಪ್ ಇದನ್ನು ಅಪ್ಲೈ ಮಾಡ್ತೀವಲ್ವಾ. ಸೊ ಅವಾಗಿಂದ ನಾವು ಇದನ್ನು ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವಾಗ ಫಸ್ಟ್ ಇಯರ್ ಇದ್ದ ನಾನು ಅವಾಗ ಸೆಕೆಂಡ್ ಇಯರ್ ಇದನ್ನ ಯಾವುದು ಡಿಗ್ರಿನಲ್ಲಿ ಅಂತ ನಾನು ಯೋಚನೆ ಮಾಡಿದ್ರೆ ಅದು ಸರಿಯಾಗಿ ಉತ್ತರ ಹಾಕ್ಬೋದು. 2021ರಲ್ಲಿ ಬರುತ್ತೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ. ಸೊ ನೆಕ್ಸ್ಟ್ ಏನಿದೆ ಅಂದರೆ 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಅಂಶಗಳು 3 ಶ್ರೇಣಿಗಳ, ಓಕೆನಾ, 3 ಟೈರ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಹೌದು ಸರಿಯಾಗಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ, ಇದು ಕೂಡ ಸರಿಯಾಗಿದೆ. SC/STಗಳಿಗೆ ಮೀಸಲು ಕ್ಷೇತ್ರ ಕೊಡ್ತಾರೆ, ಓಕೆನಾ, ಅದು ಕೂಡ ಸರಿಯಾಗಿದೆ. ಅವರಿಗಿದ್ರೆ ಮೀಸಲಾತಿ ಕೂಡ ಇದೆ 243D ವಿಧಿಯಲ್ಲಿ. ಸೊ ಆಪ್ಷನ್ 4 ಇದ್ರೂ ಸರಿಯಾಗಿದೆ. 49ನೇ ಕ್ವಶನ್ ಏನಿದೆ ಅಂದರೆ ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಿತ ತತ್ವಗಳಲ್ಲ ಅಂತ ಕೊಟ್ಟಿದ್ದಾರೆ.
ಪಂಚಾಯತ್ ರಾಜ್ ನಿರ್ದೇಶಕ ತತ್ವಗಳಿದೆಯಲ್ಲ ಅದರಲ್ಲಿ ಇದು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಗ್ರಾಮ ಸಮುದಾಯದ ಜನರಿಗೆ ಕಲ್ಮಶರಹಿತ ಶುದ್ಧ ಕುಡಿಯುವ ನೀರು ಮತ್ತು ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಸೊ ಸ್ಥಳೀಯ ಸಮುದಾಯದ ಕಲೆ ಮತ್ತು ಸಂಸ್ಕೃತಿ ಪರಂಪರೆ ಇದು ಕೂಡ ಸರಿಯಾಗಿದೆ. ದೇಶಿ ತಳಿಗಳ ಬೀಜಗಳು ನೋಡೋಣ. ಇದು ಕೃಷಿಯೇತರ ಕೈಗಾರಿಕೆ ಅಭಿವೃದ್ಧಿಗೆ ಓಕೆನಾ, ಗುಡಿ ಕೈಗಾರಿಕೆಗೆ ಇದು ಕೊಡಬೇಕು. ಸೊ ಇಲ್ಲಿ ಯಾವುದು ಅಂದರೆ ಆಪ್ಷನ್ ಬಿ ಇದ್ರೇನೋ ರಾಂಗ್ ಆಗುತ್ತೆ ಇದಕ್ಕೆ. ಸೊ ಮೀನ್ಸ್ ಏನೋ ಇದರಲ್ಲಿ ರೈಟ್ ಆಗಿರಬೇಕು, ಮೀನ್ಸ್ ನಮಗೆ ರೈಟ್ ಇರಬೇಕು ಬಟ್ ಅಲ್ಲಿ ರಾಂಗ್ ಇರಬೇಕು. ಸರಿನಾ? ಯಾವುದಂದರೆ ಆಪ್ಷನ್ 4 49ಕ್ಕೆ ಇದ್ರೆ ಆಪ್ಷನ್ 3 ಇದ್ರೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. 73ನೇ ಸಂವಿಧಾನ ತಿದ್ದುಪಡಿಯ ಅನುಸಾರ ಹೊಸ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೊಳಿಸಿದ ದೇಶದಲ್ಲಿ 2ನೇ ರಾಜ್ಯ ಕರ್ನಾಟಕ. ರಾಂಗ್ ಇದೆ. ಯಾಕಂದರೆ ದೇಶದಲ್ಲಿ ಮೊದಲ ರಾಜ್ಯ ಕರ್ನಾಟಕ ಮೇ 10 1993 ಅಳವಡಿಸ್ಕೋತೀವಿ. ಇದು ರಾಂಗ್ ಇದೆ. ಸೊ ಡೈರೆಕ್ಟ್ ಇದ್ರೇನೋ ಪಾಯಿಂಟ್ಸ್ ಹೋಗೋಣ. ಯಾವುದಿದೆ ಅಂದರೆ ಎ ಇರಬಾರ್ದು ಅಷ್ಟೇ. ಎ ಅದರಲ್ಲಿಲ್ಲ, ಮೇಲನೇ ಎಲ್ಲವು. ಸೊ ಇಲ್ಲಿದ್ರೆ ಎ ಕನ್ಸಿಡರ್ ಆಗುತ್ತೆ, ಇದು ಆಗೋದಿಲ್ಲ. ಇದರಲ್ಲಿ ಎ ಇದೆ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಸೊ ಬಿ ಸಿ ಡಿ ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಬೇಕಾದ್ರೆ ಒಂದು ಸರಿ ಇದ್ರೇನೋ ವೆರಿಫೈ ಮಾಡ್ಕೊಳ್ಳೋಣ ಬಿ ಸಿ ಡಿ ಮಾತ್ರ ಸರಿಯಾಗಿದ್ದಾವ ಇಲ್ಲ ಅಂತ. ಓಕೆ. 74ನೇ ಸಂವಿಧಾನಕ್ಕೆ ತಿದ್ದುಪಡಿಯ ಅನುಗುಣವಾಗಿ ಕರ್ನಾಟಕ ಪೌರಸಭಾ ಅಧಿನಿಯಮ 1964 ಮತ್ತು ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ 1976 ಸಹ ತಿದ್ದುಪಡಿ ಮಾಡಲಾಯಿತು. ಓಕೆ, ಸರಿ ಇದೆ, ಮಾಡಲಾಯಿತು. ಎಷ್ಟರಲ್ಲಿ? 1993. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 2016 ಫೆಬ್ರವರಿ 25 ಜಾರಿಗೆ ಬಂದಿತ್ತು. ಹೌದು, ಇದು ಕೂಡ ಸರಿಯಾಗಿದೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಪಂಚಾಯತ್ ರಾಜ್ ಅಧಿನಿಯಮ 1993 ವ್ಯಾಪಕವಾಗಿ ತಿದ್ದುಪಡಿ ಮಾಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಎಂದು ಮರುನಾಮಕರಣ ಮಾಡಲಾಯಿತು. ಸರಿನಾ? ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಬಿ ಸಿ ಮತ್ತು ಡಿ ಇದ್ರೇನೋ ಸರಿಯಾಗಿ ಉತ್ತರ ಆಗುತ್ತೆ. ಸೊ ಇದರಲ್ಲಿ ಆಪ್ಷನ್ ಸಿ ಕರೆಕ್ಟ್ ಉತ್ತರ. ಸರಿನಾ? ಎಷ್ಟನೇ ಕ್ವಶನ್ಗೆ? 50ನೇ ಕ್ವಶನ್ಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಇದು ಮೆಂಟಲ್ ಎಬಿಲಿಟಿ ಇದೆ. ಸರಿನಾ? ಸೊ ಮೆಂಟಲ್ ಎಬಿಲಿಟಿಲಿ ಕೆ ಎಡಭಾಗಕ್ಕೆ. ಓಕೆ, ಇದ್ರೇನೋ ಸ್ವಲ್ಪ ಕ್ವಿಕ್ಕಾಗಿ ಆಯಿತು. ಸೊ ಇದು ಕ್ವಿಕ್ಕಾಗಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಇದು ನೋಡ್ಕೊಳ್ಳಿ. 2 ಕ್ವಶನ್ ಅದು ಇಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗಿದೆ? ಸರಿನಾ? ಗ್ರಾಮ ಪಂಚಾಯತಿ ಒಳಗಿದ್ರೇನು ಎಷ್ಟು ಜನಸಂಖ್ಯೆ ಇದ್ರೂ ಒಬ್ಬ ಸದಸ್ಯ ಇರ್ತಾನೆ ಅಂತ ಕೊಟ್ಟಿದ್ದಾರೆ. ಇದು ಪ್ರತಿ 400 ಸದಸ್ಯಗಿದ್ರೇನು ಒಬ್ಬ ಸದಸ್ಯ ಇರ್ತಾನೆ. ಓಕೆನಾ? 400 ಜನ ಇದ್ರೆ ಅಂದರೆ ಒಂದು ಏರಿಯಾದಲ್ಲಿ ಅಲ್ಲಿ ಏನೋ ಒಬ್ಬ ಇದ್ರೆ ಮೆಂಬರ್ ಇರಬೇಕು ಅಂತ ರೂಲ್ಸ್ ಇದೆ ರಾಜ್ಯ ಚುನಾವಣಾ ಆಯೋಗದ ಪ್ರಕಾರ. ಸರಿನಾ? ಹಾಗೆ 73ನೇ ತಿದ್ದುಪಡಿಯ ಪ್ರಕಾರ. ಸೊ ನೆಕ್ಸ್ಟ್ ಏನಿದೆ ಅಂದರೆ ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಸ್ಥಾಯಿ ಸಮಿತಿ, ಹೌದು ಇದು ಇರುತ್ತೆ. ಸೊ ನೆಕ್ಸ್ಟ್ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ. ಸರಿನಾ? ಎಲ್ಲೋಯ್ತು ಅದು? ಓಕೆ, ಇದು ಇದೆ. ಸೊ ನೆಕ್ಸ್ಟ್ ಏನಿದೆ ಸಾಮಾಜಿಕ ನ್ಯಾಯ ಸಮಿತಿ, ಇದು ಕೂಡ ಇದೆ. ಈ ಸಾಮಾನ್ಯ ಯೋಜನಾ ಸಮಿತಿ ಇದೆಯಲ್ಲ, ಇದು ಇದ್ರೇನೋ ಡಿಸ್ಟಿಕಲ್ಲಿ ಬರುತ್ತೆ ಇದು. ಸೊ ಇದಕ್ಕೆ ಯಾವುದಾಗುತ್ತೆ ಅಂದರೆ ಸರಿಯಾದ ಉತ್ತರ ಎ ಬಿ ಸಿ ಮಾತ್ರ. ಓಕೆ, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ ಇದು ಇದ್ರೇನೋ ಮೆಂಟಲ್ ಎಬಿಲಿಟಿ ಇದೆ. ಈ ಮೆಂಟಲ್ ಎಬಿಲಿಟಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? 55ನೇ ಕ್ವಶನ್ಗೆ ಆಪ್ಷನ್ ಇದ್ರೆ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ಏನಿಲ್ಲ, ಇಲ್ಲಿ ಈಗಿದ್ರೇನೋ 9 ಅಂತ ಇದೆಯಲ್ವಾ, ಹಾಗಿದ್ರೇನೋ ಇಲ್ಲಿ ಸೆಕೆಂಡ್ ಈಗ ಇಲ್ಲಿ ಕೂಡ 9 ಅಂತಿದೆ. ಹಾಗೆ ಇಲ್ಲಿದ್ರೆ 9 ಇರೋದು ಒಂದೇ ಇದೆ ನೋಡಿ ಬೇಕಾದರೆ. ಓಕೆ, RESIGNಲ್ಲಿ RE ಬರುತ್ತಲ್ಲ, ಅಲ್ಲಿ 09 ಇದೆಯಲ್ಲ, ಸೊ 9 ಬರಬೇಕು. ಸೊ 9 ಬಂದಿದೆ ಅಷ್ಟೇ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಿಸಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? ಬಿಸ್ನೆಸ್ ಇದ್ರೇನೋ ಸಲುವಾಗಿ ಅದರದ್ದು ಕಲಾಪಗಳನ್ನು ನಿರ್ಧರಿಸಲು ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಿಸಬೇಕು ಅಂತ ಕೇಳಿದ್ರೆ ಪ್ರತಿ 2 ತಿಂಗಳಿಗೊಮ್ಮೆ. ಸರಿನಾ? ಪ್ರತಿ 2 ತಿಂಗಳಿಗೊಮ್ಮೆ ಆಗುತ್ತೆ ಇದು. ಪ್ರತಿ 2 ತಿಂಗಳಿಗೊಮ್ಮೆ ಇದ್ರೆ ಸಭೆ ಸೇರಿಸಬೇಕು. 52ನೇ ಕ್ವಶನ್. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪಂಚಾಯತ್ ರಾಜ್ನ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿಗಳನ್ನು ಸಂವಿಧಾನದ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ? 9 ಮತ್ತು 9A ಭಾಗದಲ್ಲಿ ಸೇರಿಸ್ತದೆ. ಓಕೆ, ಯಾವುದಂದರೆ 9 ಮತ್ತು 9A ಮತ್ತು 11ನೇ ಅನುಸೂಚಿ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. 57ನೇ ಕ್ವಶನ್ಗೆ ಆಪ್ಷನ್ 4 ಇದ್ರೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕ 1 ಪ್ರಾಜೆಕ್ಟ್ ಇದು ಎದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ನಾಗರಿಕ ಸ್ನೇಹಿಯ ಮಾದರಿಯಲ್ಲಿ ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕಾಗಿ ಕರ್ನಾಟಕ ಇತರೆ ನಗರಗಳಿಗೆ ಬೆಂಗಳೂರು 1 ಪ್ರತಿರೂಪವನ್ನು ವಿಸ್ತರಿಸುವುದಾಗಿದೆ. ಹೌದು, ಸರಿಯಾಗಿದೆ. ಆ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಕರ್ನಾಟಕ 1 ಅನ್ನೋದು ಇದೇ ಸ್ಟೇಟ್ಮೆಂಟೇ ಕಾಪಿ ಪೇಸ್ಟ್ ಆಗಿದ್ರೆ ಹಾಕಿದ್ದಾರೆ ಅವರು. ಓಕೆನಾ? ಇದೇ ಸ್ಟೇಟ್ಮೆಂಟ್ ಸಿಗುತ್ತೆ ನಮಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕ 1 24 ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೌದು, ಇದು ಕೂಡ ಇದ್ರೆ ಸರಿಯಾಗಿದೆ. ಪ್ರೆಸೆಂಟ್ ಇದ್ರೆ ಏನೋ 24 ಮಾತ್ರ ಇದ್ದಾವೆ. ಸೊ ಆಪ್ಷನ್ ಎ ಮತ್ತು ಬಿ 2 ಸರಿಯಾಗಿದ್ದಾವೆ.
ಎಷ್ಟನೇ ಕ್ವಶನ್ಗೆ 58ನೇ ಕ್ವಶನ್ಗೆ ಆಪ್ಷನ್ ಎ ಸರಿಯಾದ ಉತ್ತರ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಸೇವಾ ಸಿಂಧು ಎಂದರೇನು? ಓಕೆ, ಇದೇನಿದೆ ಅಂದರೆ ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಇಲ್ಲ, ಇದು ಜನಸೇವಕ್ಕೆ ಬರುತ್ತೆ. ಸೊ ಇದು ಆಪ್ಷನ್ ಆಗೋದಿಲ್ಲ. ಇದೊಂದು ಉಡುಪಿ ಜಿಲ್ಲೆ ಇದು ಅಲ್ಲ. ಓಕೆ, ಇದು ನದಿ ಅಲ್ಲ. ಸೊ ನೈಸರ್ಗಿಕ ಸಂಪನ್ಮೂಲಗಳನ್ನು ಪರೀಕ್ಷಿಸುವ ಇದು ಕೂಡ ಬರೋದಿಲ್ಲ. ಓಕೆ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಮೇಲಿನ ಯಾವುದೂ ಅಲ್ಲ. ಸೇವಾ ಸಿಂಧುಗಿದ್ರೇನು ಯಾವುದು ಕರೆಕ್ಟಾಗಿ ಆನ್ಸರ್ ಅಲ್ಲ. ಗ್ರಾಮ್ 1 ಇದು ನಗರದ ಜನರ ಮನೆ ಬಾಗಿಲಿಗೆ. ನಗರ ಅಂತ ಬಂದರೆ ಇದು ರಾಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಿದೆ, ಗ್ರಾಮ್ 1 ಕೇಂದ್ರಗಳು ಭಾನುವಾರದಂದು ಕಾರ್ಯನಿರ್ವಹಿಸುವುದಿಲ್ಲ. ಇವತ್ತು ಆ್ಯಕ್ಚುಲಾಗಿ ಭಾನುವಾರ ಇದೆ. ಓಕೆನಾ? ಇವತ್ತು ನೀವು ಗ್ರಾಮ 1ಗೆ ನೀವು ಭೇಟಿ ಕೊಟ್ಟರೆ ನಿಮಗೆ ಇದು ಕೆಲಸ ಆಗುತ್ತೆ. ಯಾಕಂದರೆ ವಾರದಲ್ಲಿ ಯಾವುದೇ ದಿನ ರಜೆ ಇರಲಾರ್ದೆ ಇದ್ರೇ ಕೆಲಸ ಮಾಡುತ್ತೆ ಯಾವುದು ಗ್ರಾಮ 1. ಸರಿನಾ? ಇದು ಕೂಡ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಮೇಲಿನ ಎ ಮತ್ತು ಬಿ ಎರಡು ಇದ್ರೂ ಸರಿ ಆಗೋದಿಲ್ಲ. ಯಾವುದು ಮೇಲಿನ ಯಾವುದೂ ಅಲ್ಲ. ಸರಿನಾ? ಸೊ ಎಷ್ಟನೇ ಕ್ವಶನ್ ಅಂದರೆ ಇದು 60ನೇ ಕ್ವಶನ್ಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್, ಗಡಿಯಾರವೊಂದರಲ್ಲಿ 10:30 ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಅಂತಂದರೆ ಪೂರ್ವ ದಿಕ್ಕನ್ನು ಇದ್ರೆ ತೋರಿಸ್ತದೆ. ಓಕೆನಾ? ಸೊ ಒಂದು ಸರಿ ಮಾಡ್ಕೊಂಡು ನೋಡಿ. ಅದಾನಂತರ ಎ ಮತ್ತು ಬಿ ಸಹೋದರರು, ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಚಿಕ್ಕಪ್ಪ. ಇದು ಕೂಡ ಇದ್ರೇನೋ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಯಾವುದು ಅಂದರೆ ಕೆಳಗಿನ ಯಾವ ಜೋಡಿಗಳು ತಪ್ಪಾಗಿ ಹೊಂದಿಕೆ ಆಗಿವೆ ಅಂದರೆ ಈ ಪ್ರೈರಿ ಇದೆಯಲ್ಲ, ಇದು ಪ್ರೈರಿ ಅನ್ನೋದಿದ್ರೇನೋ ಗ್ರಾಸ್ ಇದು. ಓಕೆನಾ? ಗ್ರಾಸ್ ಲ್ಯಾಂಡ್ ಇದು. ಪಂಪಾಸ್ ಮತ್ತು ಪ್ರೈರೀಸ್ ಅಂತ ಬರುತ್ತೆ ಗೊತ್ತಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದಲ್ಲಿ. ಅದು ಇದ್ರೇನೋ ಗ್ರಾಸ್ ಇದು. ಎಫಿಫೈಟ್ಸ್ ಅಂದರೆ ಇವಾಗ ಗಿಡದ ಮೇಲೆ ಒಂದು ಸಸ್ಯ ಬೆಳೀತಾವಲ್ಲ, ಒಂದು ಗಿಡದ ಮೇಲೆ ಮತ್ತೊಂದು ಸಸ್ಯ ಬೆಳೋದು, ಅದಕ್ಕೆ ಎಫಿಫೈಟ್ಸ್ ಅಂತೀವಿ. ಸರಿನಾ? ಇದು ಸರಿಯಾದ ಉತ್ತರ ಆಗಲ್ಲ. ಮೀನ್ಸ್ ತಪ್ಪಾಗಿ ಹೊಂದಿಕೆ ಆಗಿದೆ ಇದು. ಸವನ್ನ ಅಂತಂದರೆ ಅಕೇಶಿಯಾ ಮರಗಳು. ಸರಿನಾ? ಸೊ ತಂಡ್ರ ಅಂದರೆ ಫರ್ಮಾಫ್ರೋಸ್ಟ್, ಇದು ಕೂಡ ಸರಿಯಾಗಿದೆ. ಕ್ಯಾನಿಫೆರಸ್ ಅಂದರೆ ಸದಾ ಹಸಿರಿನ ಮರಗಳು. ಎಲ್ಲಿ ಅಂದರೆ ಇದರಲ್ಲಿ ಬರುತ್ತೆ, ರಷ್ಯಾ ಕಡೆ ಬರುತ್ತೆ ಇದು ಜಾಸ್ತಿ. ಇದು ಕ್ಯಾನಿಫೆರಸ್ ಮರಗಳು, ಕ್ಯಾನಿಫೆರಸ್ ಅರಣ್ಯಗಳು. ಸರಿನಾ? ಸೊ 63ಕ್ಕೆ ಯಾವುದು ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ CPCB ಪ್ರಕಾರ ವಾಸ ಪ್ರದೇಶಗಳಲ್ಲಿನ ಕೆಳಕಂಡ ವಾಯು ಮಾಲಿನ್ಯಕಾರಕಗಳ ನಿಗದಿತ ಮಿತಿಯು ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸರಿನಾ? 64ನೇ ಕ್ವಶನ್ ಇದೇನೆಂದರೆ PM 2.5 ಇದೆ, PM 10 ಇದೆ, ಮತ್ತು SOX ಇದೆ, ಮತ್ತು PB ಇದೆ. PB ಏನಿದೆಲ್ಲ ಇದು ಲಾಸ್ಟಿಗೆ ಬರಬೇಕು. PB ಲಾಸ್ಟಲ್ಲಿರೋದು ಯಾವುದಿದೆ? ಆಪ್ಷನ್ ಬಿ ಮತ್ತು ಆಪ್ಷನ್ 4 ಸೊ ಫಸ್ಟ್ ಯಾವುದು ಇರಬೇಕು ಅಂತಂದರೆ PM 10 ಇರಬೇಕು. PM 10 ಇದೆ. ಸೆಕೆಂಡ್ ಯಾವುದು ಬರಬೇಕಂತಂದರೆ SOX ಬರಬೇಕು. ಓಕೆನಾ? ಸೊ ಇದು ಯಾವುದಿದೆ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಎಷ್ಟನೇ ಕ್ವಶನ್ಗೆ ಅಂತಂದರೆ 64ನೇ ಕ್ವಶನ್ಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಗ್ರಾಮದಾನ ಚಳುವಳಿಯು. ಓಕೆನಾ? ಈ ಗ್ರಾಮದಾನ ಅನ್ನೋದು ನಾವು ಓದಿರಲ್ಲ, ನಾವು ಇದ್ರೇನೋ ಭೂದಾನ ಅಂತ ಓದಿರ್ತೀವಿ. ಆ ಭೂದಾನ ಚಳುವಳಿ ಈ ಗ್ರಾಮದಾನ ಚಳುವಳಿ ಅಂತ ಕೊಟ್ಟಿದ್ದಾರೆ. ನೇಮ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಯಾಕಂದರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ನಾರ್ಮಲಾಗಿ. ಸೊ ಅದಕ್ಕೆ ಈ ಥರ ಇದ್ರೇನೋ ಮಿಸ್ಟೇಕ್ ಆಗಿರುತ್ತೆ. ಇದಾವಂದರೆ ವಿನೋಬಾ ಭಾವೆ, ಎಲ್ಲಿ ಅಂದರೆ ಪೂಚಂಪಲ್ಲಿಯಲ್ಲಿ. ಸರಿನಾ? ಸೊ ಲಾಸ್ಟಲ್ಲಿ ಅಂದರೆ ಏನೋ ನಿನ್ನೆ ಮೊನ್ನೆ ಒಂದು PSI ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ. ಆ PSI ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಇದು ಹೇಳಿದ್ದೆ ನಾನು. ಸರಿನಾ? ಯಾವುದು ಊರು ಅಂದರೆ ಪೂಚಂಪಲ್ಲಿ. ಎಲ್ಲಿದೆ ಅಂದರೆ ತೆಲಂಗಾಣದಲ್ಲಿದೆ ರೀಸೆಂಟಾಗಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನು, ಯಾಕೆ ಕೇಳಿದ್ರು ಇವಾಗ ಅದು ಕ್ವಶನ್ ಅಂತಂದರೆ 75 ವರ್ಷ ಐತಿ ಇವಾಗ ಅದಕ್ಕೆ. ಸರಿನಾ? 75 ವರ್ಷ ಆಗುತ್ತೆ ಮುಂದಿನ ವರ್ಷಕ್ಕೆ. ಅದು ಭೂದಾನ ಚಳವಳಿ ಅವ್ರು ಸ್ಟಾರ್ಟ್ ಮಾಡಿದ್ದಕ್ಕೆ. ಸೊ ಅದಕ್ಕೆ 75 ವರ್ಷ ಆಗಿದೆ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ. ಓಕೆ, ಇದು ಏನಿದೆ ಅಂತ ಕೊಟ್ಟಿದ್ದಾರೆ? ಭೂದಾನ ಚಳವಳಿ. ಭೂದಾನ ಚಳವಳಿ ಅಂದರೆ ಭೂರಹಿತ ಬೇಸಾಯಗಾರರಿಗೆ ಭೂಮಿಯ ಸ್ವಯಂ ದಾನ. B1 ಇರಬೇಕಷ್ಟೇ. B1 ಇರೋದು ಯಾವುದಿದೆ? B1 ಇರೋದು ಇದು ಒಂದು. ಆಪ್ಷನ್ ಎ ಮಾತ್ರ ಇದೆ. ಸರಿನಾ? ಸೊ ಇದನ್ನು ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಕಾದರೆ. ಗೇಣಿದಾರರಿಗೆ ನೇರವಾಗಿ ಭೂಮಿಯನ್ನು ವಿತರಿಸಲು ಮಧ್ಯವರ್ತಿ ಭೂ ಹಿಡುವಳಿದಾರರ ನಿರ್ಮೂಲನೆ. ಇದು ಆಪ್ಷನ್ ಎ ಆಗಿದ್ದರೆ ಸರಿಯಾದ ಹೊಂದಾಣಿಕೆ ಆಗುತ್ತೆ ನೋಡಿ ಬೇಕಾದರೆ. ಹಸಿರು ಕ್ರಾಂತಿ ಇದು ಯಾವುದು? ಸ್ವಾಮಿನಾಥನ್ ಮಾಡ್ತಾರಲ್ಲ, ಆಪ್ಷನ್ 2 ಸರಿಯಾಗಿದೆ ಅದಕ್ಕೆ. ಪಂಚಾಯತ್ ರಾಜ್ ಇದ್ರೇನು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಸ್ಥಾಪನೆ. ಸರಿನಾ? ಇದಕ್ಕೆ ಇದು ಆಗುತ್ತೆ. ಸೊ ಆಪ್ಷನ್ ಯಾವುದು? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ G2B. ಓಕೆನಾ? ಈ ಕೆಳಗಿನ ಯಾವ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಗೌರ್ಮೆಂಟ್ ಟು ಬಿಸ್ನೆಸ್ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಟು ಬಿಸ್ನೆಸ್ ಎದಕ್ಕೆ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತಂದರೆ GST ಬರುತ್ತೆ ಇದಕ್ಕೆ. ಸರಿನಾ? GST. ಸೊ ನೆಕ್ಸ್ಟ್ ಏನಿದೆ ಕ್ವಶನ್ ಅಂತಂದರೆ, ದೇಶದಲ್ಲಿನ ವಿಜ್ಞಾನ ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಸರಿಯಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕರ್ನಾಟಕ ಆಗುತ್ತೆ. ಕರ್ನಾಟಕ ಫಸ್ಟ್ ಟೈಮ್ ಇದ್ರೇನೋ ವಿಜ್ಞಾನ ಪರಿಷತ್ ಇದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕನೇ ಸ್ಟಾರ್ಟ್ ಮಾಡಿತ್ತು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಡ್ಯಾಶ್ ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? KSWAN ಅಂತ ಬರ್ತೀವಲ್ಲ, ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್, ಅದೇ ಇದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ.
ಸೊ ನೆಕ್ಸ್ಟ್ 70ನೇ ಕ್ವಶನ್ ಏನಿದೆ ಅಂದರೆ ಇದು ಈಸಿ ಕ್ವಶನ್ ಇದೆ. ಇದು ನಾರ್ಮಲ್ ಆಗಿದ್ರೇನೋ ನೀವು ಟೆಲಿಗ್ರಾಮ್ ಯಾರಾದರೂ ಯೂಸ್ ಮಾಡ್ತೀರಾ, ಅಲ್ಲಿ ಯಾರಾದರೂ ಫಾರ್ಮ್ ಕಳಿಸಿರ್ತಾರೆ. ಸೊ ಅದು ನೀವು ನೋಡೋಕ್ಕಿದ್ರೆ ಯೂಸ್ ಮಾಡ್ಕೊಂಡಿರ್ತೀರ. ಆನ್ಲೈನಲ್ಲಿ ಸಮೀಕ್ಷೆ ಮಾಡಲು ಮತ್ತು ಆನ್ಲೈನಲ್ಲಿ ಪ್ರಶ್ನೋತ್ತರ ನಡೆಸಲು ಈ ಕೆಳಗಿನ ಈ ಗೂಗಲ್ನಲ್ಲಿ ಉತ್ಪನ್ನಗಳನ್ನು ಯಾವುದು ನಿಮಗೆ ಅನುಮತಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಕಾಲೇಜವ್ರು ಇದ್ದರೆ ನೀವು ಫಾರ್ಮ್ ಕಳಿಸಿರ್ತಾರೆ, ಗೂಗಲ್ ಫಾರ್ಮ್. ಅದೇ ಇದು ನಿಮಗೆ ಸರ್ವೆ ಮಾಡೋಕ್ಕೆ, ಸರಿನಾ? ಆಪ್ಷನ್ ಎ. ಗೂಗಲ್ ಸ್ಲೈಡ್ಸ್ ಆಗೋದಿಲ್ಲ, ಗೂಗಲ್ ಡಾಕ್ಸ್ ಆಗೋದಿಲ್ಲ, ಫಾಂಟ್ಸ್ ಕೂಡ ಆಗೋದಿಲ್ಲ. ಸೊ ಆಪ್ಷನ್ ಇದ್ದರೆ ಎ ಸರಿಯಾದ ಉತ್ತರ ಆಗುತ್ತೆ. ಯಾವುದು 70ನೇ ಕ್ವಶನ್ಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು ಓಕೆ, ಅದು ಇಂಗ್ಲೀಷಲ್ಲಿ ವರ್ಷನ್ ಇದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮೆಲ್ವಿನ್ ಮತ್ತು ಲೂಯಿಸ್ ಅವರ ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಇದೆ. ಮೆಂಟಲ್ ಎಬಿಲಿಟಿ ಕ್ವಶನ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 12 ವರ್ಷಗಳಾಗುತ್ತೆ, ಸರಿನಾ? 12 ವರ್ಷಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜಾನ್ ಒಂದು ಕೆಲಸವನ್ನು 6 ಗಂಟೆಗಳಲ್ಲಿ ಮುಗಿಸುತ್ತಾನೆ. ಸೊ ಇದು ಕೂಡ ಮೆಂಟಲ್ ಎಬಿಲಿಟಿ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, 4 ಗಂಟೆಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ 73ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ, ಇದು ಮೆಂಟಲ್ ಎಬಿಲಿಟಿ ಇದೆ, ಇದಕ್ಕೆ ಸರಿಯಾದ ಉತ್ತರ 50,000 ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಇದು ಕೂಡ 74ನೇ ಕ್ವಶನ್ ಕೂಡ ಇದ್ರೆ ಮೆಂಟಲ್ ಎಬಿಲಿಟಿ ಇದೆ, ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, 80 ಕಿಲೋಮೀಟ್ರ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಕೂಡ ಇದ್ರೆ ಮೆಂಟಲ್ ಎಬಿಲಿಟಿ ಇದೆ. ಇದರಲ್ಲಿ ಎಷ್ಟಾಗುತ್ತೆ ಅಂದರೆ ಆಪ್ಷನ್ ಸಿ, 5/12 ಆಗುತ್ತೆ, ಸರಿನಾ? ಇದನ್ನು ಮಾಡ್ಕೊಳ್ಬೇಕಾದ್ರೆ ಇಲ್ಲಾಂತಂದರೆ ಲಾಸ್ಟ್ SSC ಯಾವುದು CGL ನಲ್ಲಿ ಕೇಳಿರೋ ಕ್ವಶನ್ ಇದು. ಇದರಲ್ಲಿ 3 ಕ್ವಶನ್ ಇದ್ರೇ SSC CGL ಇರೋ ರಿಪೀಟ್ ಆಗಿದೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಎ ಮತ್ತು ಬಿ ಎರಡೂ ಪೈಪ್ಗಳ ಅನುಕ್ರಮ, ಇದು ಕೂಡ ಮೆಂಟಲ್ ಎಬಿಲಿಟಿ ಇದೆ, ಸರಿಯಾ? ಸೊ ಇದು 76ನೇ ಕ್ವಶನ್. 76ನೇ ಕ್ವಶನ್ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ. ಇದಕ್ಕೆ ಆಪ್ಷನ್ 4 ಇದೆಯಲ್ಲ, 14 ನಿಮಿಷ 40 ಸೆಕೆಂಡ್ಗಳು ಅನ್ನೋದು ಇದು ಸರಿಯಾದ ಉತ್ತರ ಆಗುತ್ತೆ. ಅದಕ್ಕೆ ಯಾವುದಕ್ಕೆ, ಎಷ್ಟನೇ ಕ್ವಶನ್ಗೆ ಅಂತಂದರೆ 76ನೇ ಕ್ವಶನ್ಗೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಇತ್ತೀಚೆಗೆ GSAT-20 ಉಪಗ್ರಹದ ಪ್ರಾಥಮಿಕ ಉದ್ದೇಶವನ್ನು ಅಂತ ಕೊಟ್ಟಿದ್ದಾರೆ, ಓಕೆನಾ? ಕಮ್ಯುನಿಕೇಷನ್ ಇದರ ಪ್ರಾಥಮಿಕ ಉದ್ದೇಶ GSAT-20, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಾರ್ಕ್ನ ಸದಸ್ಯತ್ವ ಹೊಂದಿಲ್ಲ. ನಮ್ಮ ದೇಶದ ನೆರೆಯ ದೇಶಗಳಿದ್ದಾವಲ್ಲ, ನೆರೆಯ ದೇಶಗಳು ಎಲ್ಲ ಇದ್ದಾವೆ ಇದರಲ್ಲಿ, ಬಟ್ ಒಂದು ಮಾತ್ರ ಇಲ್ಲ. ಒಂದು ಯಾವುದು ಅಂದರೆ ಚೀನಾ ಇಲ್ಲ ನೋಡಿ ಇದರಲ್ಲಿ, ಓಕೆನಾ? ಸಾರ್ಕ್ದಲ್ಲಿದ್ದರೆ 8 ಕಂಟ್ರಿ ಬರುತ್ತೆ. ಯಾವುದು? ಇಂಡಿಯಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ, ಭೂತಾನ್, ಮಯನ್ಮಾರ್, ಯಾವುದು ಬಾಂಗ್ಲಾದೇಶ್, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಬರುತ್ತೆ. ಸೊ ಅವೆಲ್ಲ ಇದ್ದಾವೆ ಇದರಲ್ಲಿ, ಬಟ್ ಚೀನಾ ಒಂದಿಲ್ಲ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ, ಸರಿಯಾ? ಇದರಲ್ಲಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಅಭಿನವ್ ಬಿಂದ್ರಾ ಇದ್ದಾರಲ್ಲ, ಇವರು ಅಭಿನವ್ ಬಿಂದ್ರಾ ಇದ್ದಾರೆ, ಟಾರ್ಚ್ ಬೇರರ್ ಆಗಿದ್ದರೆ ಆಯ್ಕೆಯಾಗಿದ್ದರು 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದೇ ರೀತಿ ಸೇಮ್ ಕ್ವಶನ್ ಇದ್ರೇನೋ ಫ್ಲ್ಯಾಗ್ ಹೋಸ್ಟರ್ ಯಾರಾಗಿದ್ದರು, ಫ್ಲ್ಯಾಗ್ ಇದ್ರೇನೋ ಹಿಡಿದವ್ರು ಯಾರಾಗಿದ್ದರು ಅಂತ ಕೇಳಿದ್ರೆ ಧ್ವಜಾಧಾರಿಗಳು ಯಾರಾಗಿದ್ದರು ಅಂತ ಲಾಸ್ಟ್ ಇದ್ರೇನೋ VO ಎಕ್ಸಾಮಿಗೆ ಕೇಳಿದ್ದ. ಹಾಗೆ ಯಾವುದು ಹಿಂದ್ಗಡೆ BMTC ಎಕ್ಸಾಮ್ ನಡೆದಿತ್ತಲ್ಲ, ಅದಕ್ಕೆ ಕೂಡ ಇದ್ರೇನೋ ಇದು ಒಲಿಂಪಿಕ್ಸ್ ಬಗ್ಗೆ ಕೇಳಿದ್ದ. ಹೆಸರು ಕೊಟ್ಟು ಅವ್ರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ, ಸರಿನಾ? ಸೊ ಒಲಿಂಪಿಕ್ಸ್ ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಪೇಪರ್ಗೂ ಕೂಡ, ಯಾಕಂದರೆ ಇನ್ನೂ 4 ವರ್ಷ ಇದೆಯಲ್ಲ ಒಲಿಂಪಿಕ್ಸ್ ನೆಕ್ಸ್ಟ್ ನಡೆಯೋಕ್ಕೆ. ಸೊ ಅಲ್ಲಿವರೆಗೂ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ಹಾಗೆ ಪ್ಯಾರಿಸ್ ಒಲಿಂಪಿಕ್ಸ್ ಕೂಡ ಇದ್ರೇನೋ ಅದರ ಕ್ರಮಾನುಗತ ಇದ್ರೇನೋ ಸ್ವಲ್ಪ ಮಾಹಿತಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮಹಿಳಾ FGM 2024ರ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನು ಅಂತ ಕೊಟ್ಟಿದ್ದಾರೆ, ಓಕೆ? ಇದರದ್ದೇನೋ ಜಾಸ್ತಿ ಸ್ವಲ್ಪ ಸರ್ಚ್ ಮಾಡಿದ್ವಿ, ಬಟ್ ಇದಕ್ಕೆ ಸ್ವಲ್ಪ ಆನ್ಸರ್ ಸಿಗ್ತಾ ಇಲ್ಲ ಇದು. ಬಟ್ ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ಇದನ್ನು ನೋಡೋಣ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ತಪ್ಪು ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತದೆ? ಎಲ್ಲ ಅಪಧಮನಿಗಳು ವ್ಯಾಕೋಚನಗೊಳ್ಳುತ್ತವೆ, ಸರಿನಾ? ಇದು ಇಂಗ್ಲೀಷಲ್ಲಿ ನೋಡೋಣ. ಇದು ಇಂಗ್ಲೀಷಲ್ಲಿ ಏನಿದೆ ಅಂದರೆ ಓಕೆ, ಇಂಗ್ಲೀಷ್ ಇದ್ರೇನೋ ಇಂಗ್ಲೀಷ್ ವರ್ಷನಲ್ಲಿ ಇಲ್ಲಿದೆ. ಏನಿದೆ ಅಂದರೆ ಆಲ್ ಆರ್ಟ್ರೀಸ್ ಡಿಲೇಟ್ ಅಂತ ಕೊಟ್ಟಿದ್ದಾರೆ, ಆಲ್ ಆರ್ಟ್ರೀಸ್ ಕಾನ್ಸ್ಟ್ರಿಂಟ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಅಲ್ಲ. ದ ರೆಡ್ ಬ್ಲಡ್ ಸೆಲ್ಸ್ ಅಗ್ಯುಲೇಟಿನೇಟ್ ಅಂತ ಕೊಟ್ಟಿದ್ದಾರಲ್ವಾ, ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಆ್ಯಂಟಿಬಾಡಿ ಇದ್ರೇನೋ ನಮ್ಮ ಬಾಡಿಲಿದ್ರೇನೋ ಕ್ರಿಯೇಟ್ ಆಗಿ ಆ ಬಂದಿರೋ ರಕ್ತನ ಇದ್ರೇನೋ ಕೊಲ್ಲುತ್ತೆ, ಅದು ಆ್ಯಂಟಿಬಾಡೀಸ್, ಓಕೆನಾ? ಅದು ಆ್ಯಂಟಿಜನ್ನ ಕೊಲ್ಲುತ್ತೆ. ಸೊ ಅದಕ್ಕೆ ಇದ್ರೇನೋ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ರೆಪೋ ರೇಟ್ ಏನಿದೆಯಲ್ಲ, ಇದು RBI ಇದೆಯಲ್ಲ, RBI ಇದ್ರೇನೋ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತೆ, ಅದಕ್ಕೆ ರೆಪೋ ರೇಟ್ ಅಂತೀವಿ. ರಿವರ್ಸ್ ರೆಪೋ ರೇಟ್ ಅಂತಂದರೆ ಆ ವಾಣಿಜ್ಯ ಬ್ಯಾಂಕ್ಗಳಿಂದ RBIನೇ ಸಾಲ ತೊಗೊಳ್ಳೋದು, ಅದಕ್ಕೆ ರಿವರ್ಸ್ ರೆಪೋ ರೇಟ್ ಅಂತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ದ ರೇಟ್ ಆ್ಯಟ್ ವಿಚ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್, ಸರಿನಾ? ಸೊ ಇದು ಆಪ್ಷನ್ ಇದ್ರೇನೋ 1 ಆಗುತ್ತೆ. 82ನೇ ಕ್ವಶನ್ಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಎಂದು ಹೆಸರಿಸಲಾಗಿದೆ, ಓಕೆ? ಈ ದಿವಾನ್ರು ಇದಾರಲ್ಲ, ಮೈಸೂರಿನ ದಿವಾನ್ರು ಎಷ್ಟು ಜನ ಬರ್ತಾರಲ್ಲ, ಇವರೆಲ್ಲರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾರಂದರೆ ಒಂದು ರಂಗಚಾರ್ಲು, ನಂತರ ಶೇಷಾದ್ರಿ ಅಯ್ಯರ್, ವಿಶ್ವೇಶ್ವರಯ್ಯ, ಹಾಗೆ
ಮಿರ್ಜಾ ಇಸ್ಮಾಯಿಲ ಇವರು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆನ್ಸ್ ನೆಕ್ಸ್ಟ್ ಎಕ್ಸಾಮ್ ಕೂಡ ಇದ್ರೆ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಈ ಶೇಷಾದ್ರಿ ಅಯ್ಯರ್ ಅವ್ರ ಬಗ್ಗೆ ಮೈಸೂರು ಓರಿಯೆಂಟಲ್ ಲೈಬ್ರರಿ ಇದೆಯಲ್ಲ ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದರು ಯಾವುದು DMTC ಎಕ್ಸಾಮ್ಸಲ್ಲಿ, ಸರಿನಾ. ಸೊ ಅದು ಲೈಬ್ರರಿ ಇದ್ರೆ ಎಷ್ಟರಲ್ಲಿ ಕಟ್ಟಿಸಿದ್ರು, ಯಾರು ಕಟ್ಟಿಸಿದ್ರು ಅಂತ. ಸೊ ಅದಕ್ಕೆ ಉತ್ತರ ಯಾವುದಾಗಂದರೆ ಶೇಷಾದ್ರಿ ಅಯ್ಯರ್, ಸರಿನಾ. ಇಲ್ಲಿ ಇದಕ್ಕೆ ಉತ್ತರ ಯಾವುದು ಅಂದರೆ 1904ರಲ್ಲಿ ರೆಡಿ ಮಾಡ್ತಾರಲ್ಲ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ, ಅದಕ್ಕೆ ಹೆಸರು ಯಾರ್ದಿದೆ ಅಂದರೆ ಕೆ ಶೇಷಾದ್ರಿ ಅಯ್ಯರ್ ಅವ್ರ ಹೆಸರಿದೆ, ಸರಿನಾ, ಮಂಡ್ಯದಲ್ಲಿ. ಸೊ ಕಾಳಿ ಅನ್ನೋದು ಅವಾಗಿದ್ರೇನೋ ಇರಲಿಲ್ಲ, ಅದು ಲೇಟಾಗಿ ಬಂದಿದೆ, ಸರಿನಾ. ಸೊ ಶರಾವತಿ ಇದ್ರೇನೋ ಇದು ಕೂಡ ಅಲ್ಲ, ಇದು ಕೂಡ ಇದ್ರೆ ಲೇಟಾಗಿ ಸ್ಟಾರ್ಟ್ ಆಗಿದೆ ಅವೆಲ್ಲ. ಸೊ ಸ್ಥಾವರ ಯಂತ್ರೋಪಕರಣಗಳಲ್ಲಿ 25 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನು ಅತಿ ಚಿಕ್ಕ ಕೈಗಾರಿಕೆಗಳು ಎನ್ನುವರು. ಹೌದು, ಇದು ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 1 ಕೋಟಿ ರೂಗಳನ್ನು ಮೀರದ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನು ಸಣ್ಣ ಪ್ರಮಾಣದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳಿದ್ದಾರೆ. ಇದು ರಾಂಗ್ ಆಗುತ್ತೆ. ಯಾಕಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದಲ್ಲ ಅಪ್ ಟು 10 crores ಇರ್ತದೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದು. ಈ ಮೈಕ್ರೋ ಇಂಡಸ್ಟ್ರಿ ಅಂತ ಬರುತ್ತಲ್ಲ ಅದು 1 ಕೋಟಿಗಿಂತ ಕೆಳಗಡೆ ಇರುತ್ತೆ ಅದರದ್ದು ಲಿಮಿಟ್, ಓಕೆನಾ. ಸೊ ಇದಕ್ಕೆ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಮಾತ್ರ ಸರಿಯಾಗಿದೆ, ಓಕೆನಾ. ಬಿ ತಪ್ಪಾಗಿದೆ ಇದಕ್ಕೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ನು, ಇದು ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ಕೊಟ್ಟಿದ್ದಾರೆ. ಭದ್ರಾ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂದರೆ ಶಿವಮೊಗ್ಗದಲ್ಲಿದೆ, ಸರಿನಾ. ಸೊ ನೆಕ್ಸ್ಟ್ ನುಗು ಎಲ್ಲಿದೆ ಅಂದರೆ ಮೈಸೂರದಲ್ಲಿದೆ. ಮತ್ತು ಪುಷ್ಪಗಿರಿ ಮತ್ತು ಬ್ರಹ್ಮಗಿರಿ ಎಲ್ಲಿದೆ ಅಂದರೆ ಕೊಡಗುದಲ್ಲಿದೆ. ಈ ಬಂಡೀಪುರ ಇದೆಯಲ್ಲ ಇದು ಚಾಮರಾಜನಗರದಲ್ಲಿದೆ. ಸೊ ಡಿ ಏನು ಇರಬೇಕು, 4 ಇರಬೇಕು. D4 ಇದೆ ಅಲ್ಲ, ಮತ್ತು 1 ಇದೆಯಲ್ಲ 3 ಆಗಬೇಕು, A3 ಆಗಬೇಕು. A3 ಇರೋದು ಒಂದೇ ಇದೆ ನೋಡಿ. ಸೊ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಷ್ಟನೇ ಕ್ವಶನ್ ಇದೆ ಇದು? 85ನೇ ಕ್ವಶನ್. 85ನೇ ಕ್ವಶನ್ಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಬೇಡ್ತಿ ನದಿಯ ಇನ್ನೊಂದು ಹೆಸರು. ಈ ಬೇಡ್ತಿ ನದಿಯ ಇನ್ನೊಂದು ಹೆಸರು ಯಾಕೆ ಕೇಳಿದ್ದಾರೆ, ಓಕೆನಾ. ಈ ರೀಸೆಂಟ್ ಆಗಿದ್ರೇನೋ ಫ್ಲಡ್ ಆಯ್ತಲ್ವಾ, ಫ್ಲಡ್ ಅಲ್ಲಿದ್ರೇನೋ ಈ ಬೇಡ್ತಿ ನದಿಗಿದ್ರೇನೋ ಜಾಸ್ತಿ ಇದೇ ಇದ್ರೇನೋ ಎಫೆಕ್ಟ್ ಮಾಡಿರೋದು ಅವಾಗ ಬೇಡ್ತಿ ನದಿ ಉತ್ತರ ಕನ್ನಡದವರಿಗೆ, ಓಕೆನಾ. ಸೊ ಅದಕ್ಕೆ ಕೇಳಿದ್ದಾರೆ. ಈ ಬೇಡ್ತಿಗೆ ಲೋಕಪವನಿ ಅಂತಾರ ಅಲ್ಲ, ವರದಾ ಅಂತಾರ ಇದು ಕೂಡ ಅಲ್ಲ. ಯಾವುದಂದ್ರೆ ಗಂಗಾವಳಿ ಇಲ್ಲಾಂದರೆ ಗಂಗಾವಳ್ಳಿ ಅಂತಾರೆ ಇದಕ್ಕೆ, ಓಕೆನಾ. ಬೇಡ್ತಿ ನದಿಗೆ ಗಂಗಾವಳಿ ಇಲ್ಲ ಗಂಗಾವಳಿ ಅಂತಾರೆ. ಸೊ ಇದಕ್ಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 86 ಆಪ್ಷನ್ ಸಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ನು ಹೇಳಿಕೆ ಸಮರ್ಥನೆ ಇದೆ. ಇದು ಕೂಡ ಸಮಭಾಜಕ ವೃತ್ತದ 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಒಳಭಾಗದಲ್ಲಿ ಕಂಡುಬರುವ ಪ್ರದೇಶಗಳು ವರ್ಷವಿಡೀ ಮಳೆಯನ್ನು ಪಡೆಯುತ್ತವೆ. ಹೌದು, ವರ್ಷವಿಡೀ ಮಳೆಯನ್ನು ಪಡೆಯುತ್ತವೆ, ಇದು ಸರಿಯಾಗಿದೆ. ಇದಕ್ಕೆ ಸಮರ್ಥನೆ ಏನು ಕೊಟ್ಟಿದ್ದಾರೆ, ಕಾರಣ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಪ್ರದೇಶಗಳಲ್ಲಿ ಹೆಚ್ಚಿನ ಉಷ್ಣಾಂಶ ಮತ್ತು ಕಡಿಮೆ ತೇವಾಂಶ. ಓಕೆ, ಕಡಿಮೆ ತೇವಾಂಶ ಇರೋದಿಲ್ಲ, ಹೆಚ್ಚಿನ ತೇವಾಂಶ ಇರ್ತದೆ, ಓಕೆನಾ. ಹೆಚ್ಚಿನ ಉಷ್ಣಾಂಶ ಮತ್ತು ಹೆಚ್ಚಿನ ತೇವಾಂಶ, ಹೈಯೆಸ್ಟ್ ಟೆಂಪ್ರೇಚರ್ ಆ್ಯಂಡ್ ಹೈಯೆಸ್ಟ್ ಹ್ಯುಮಿಡಿಟಿ ಅಂತೀವಿ ಇಂಗ್ಲೀಷಲ್ಲಿ, ಸರಿನಾ. ಸೊ ಇದಾಗಿರುತ್ತೆ. ಸೊ ಆಪ್ಷನ್ ಎ ಸರಿಯಾಗಿದೆ, 6 ತಪ್ಪಾಗಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ 87ನೇ ಕ್ವಶನ್ಗೆ ಏನು ಉತ್ತರ ಆಗುತ್ತೆ ಅಂದರೆ ಆಪ್ಷನ್ 3 ಇದೆಯಲ್ಲ, ಇದು ಆಪ್ಷನ್ 3 ಇದ್ರೇನೋ ಸರಿಯಾದ ಉತ್ತರ ಆಗುತ್ತೆ, ಸರಿಯಾ. ಸೊ ನೆಕ್ಸ್ಟ್ 88ನೇ ಕ್ವಶನ್. 88ನೇ ಕ್ವಶನ್ ಏನಿದೆ ಅಂದರೆ ಟೆಕ್ಟೋನಿಕ್ ಭೂಕಂಪಗಳಿಗೆ ಕಾರಣವೇನು ಅಂತ ಕೊಟ್ಟಿದ್ದಾರೆ, ಓಕೆನಾ. ಟೆಕ್ಟೋನಿಕ್ ಭೂಕಂಪಗಳಿಗೆ ಕಾರಣ ಏನು ಅಂದರೆ ಭೂ ಮಡಿಚುವಿಕೆ ಮತ್ತು ಸ್ತರಭಂಗಗಳು ಅಂತಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇಂಗ್ಲೀಷಲ್ಲಿ ನೋಡಿದ್ರೆ ನಿಮಗೆ ಅದನ್ನು ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ, ಬಟ್ ಕನ್ನಡದಲ್ಲಿ ಸ್ವಲ್ಪ ಇದನ್ನು ಮಿಸ್ಟೇಕ್ ಇದು ಆಗುತ್ತೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ಇಂಗ್ಲೀಷಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಟೆಕ್ಟೋನಿಕ್ ಭೂಕಂಪಕ್ಕಿದ್ರೆ ಏನು ರೀಸನ್ ಅಂತ. ಅದು ಭೂ ಮಡಿಕೆ ಮತ್ತು ಸ್ತರಭಂಗಗಳು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು ಕೂಡ ಇದ್ರೇನು ಸಮರ್ಥನೆ ಮತ್ತು ಕಾರಣ ಕ್ವಶನ್ ಇದೆ. ಉತ್ತರ ಧ್ರುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಉತ್ತರ ಧ್ರುವದಲ್ಲೆಲ್ಲ, ದಕ್ಷಿಣ ಧ್ರುವದಲ್ಲಿ ಇದು, ಓಕೆ. ಇದು ರಾಂಗ್ ಇದೆ, ಅದು ಸಮರ್ಥನೆಯೇ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಉತ್ತರ ಧ್ರುವ ಪ್ರದೇಶ ಇದೆಯಲ್ಲ ಇದು ಆರ್ಕ್ಟಿಕ್ ಅತಿ ಚಿಕ್ಕ ಮಹಾಸಾಗರ ಅಂತೀವಲ್ಲ, ಅತಿ ಚಿಕ್ಕ ಮಹಾಸಾಗರ ಯಾವುದು ಅಂದರೆ ಆರ್ಕ್ಟಿಕ್ ಮಹಾಸಾಗರ, ಅದರಿಂದ ಆವೃತವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಸೊ ಎ ರಾಂಗ್ ಇದೆ, ಬಿ ಇದ್ರೇನೋ ಕರೆಕ್ಟ್ ಆಗಿದೆ. ಏನು ಅಂತ ಕೊಟ್ಟಿದ್ದಾರೆ, ಎ ತಪ್ಪಾಗಿದೆ, 6 ಸರಿಯಾಗಿದೆ. ಇಲ್ಲಿದೆಯಲ್ಲ ಇದು ಸರಿಯಾದ ಉತ್ತರ ಇದಕ್ಕೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ 90ನೇ ಕ್ವಶನ್. ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಅಂತ ಕೊಟ್ಟಿದ್ದಾರೆ, ಓಕೆ. ವಿಟಮಿನ್ ಇ ಕೊರತೆಯ ಲಕ್ಷಣಗಳೇನೆಂದರೆ ಕೆರಟೋ ಮಲೇಷಿಯಾ ಅಂತ ಕೊಟ್ಟಿದ್ದಾರೆ, ಓಕೆನಾ. ಇದು ಬರುತ್ತೆ. ಅದಾನಂತರ ಫ್ಯಾಲಿಕ್ಯುಲರ್ ಹೈಪರ್ ಕೆರಟೋಸಿಸ್ ಅಂತ ಇದೆ. ಸೊ ಇದು ಕೂಡ ಇದ್ರೇನೋ ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ಹಾಗೆ ಬಂಜೆತನ, ವಿಟಮಿನ್ ಇ ಇಂದ ಬಂಜೆತನ ಅಂತ ನಾವು ಕೇಳಿರ್ತೀವಿ. ಬಟ್ ಈ ವಿಟಮಿನ್ ಎ ಇಂದ ಅಂತ ಕೇಳಿದ್ರೆ ಹೌದು, ವಿಟಮಿನ್ ಎ ಕೂಡ ಇದ್ರೇನೋ ಒಂದು ರೀಸನ್. ಬಂಜೆತನ ಆಗೋದಕ್ಕಿದ್ರೇನೋ ವಿಟಮಿನ್ ಎ ಕೊರತೆ ಐತಂದ್ರೆ ಅದು ಕೂಡ ಇದ್ರೇನೋ ಕಾಸಸ್ ಆಗುತ್ತೆ. ಬಟ್ ಎಕ್ಸಾಕ್ಟಾಗಿ ಕೇಳಿದ್ರೆ ವಿಟಮಿನ್ ಇ, ಬಟ್ ಇಲ್ಲಿ ಕೇಳಿದಿರೋ ಪ್ರಕಾರ ವಿಟಮಿನ್ ಸಿ ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಏನಿದ್ರೆ ಆಸ್ಟಿಯೋಮಲೇಸಿಯಾ ಇದೆಯಲ್ಲ, ಇದು ಆಸ್ಟಿಯೋಮಲೇಸಿಯಾ ಆಸ್ಟಿಯೋಫೊರೋಸಿಸ್ ಇದೆಯಲ್ಲ, ಇದು ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ಸೊ ಇದಕ್ಕಿದ್ರೆ ಇಲ್ಲಿ ಸರಿಯಾದ ಉತ್ತರ ಆಗಲ್ಲ ಇದು, ಸರಿನಾ. ಯಾಕಂದರೆ ಇದು ಡಿ ಮತ್ತು ಎ ಎರಡರಿಂದ ಬರ್ತಿತ್ತಂದರೆ ಇದನ್ನು ಕನ್ಸಿಡರ್ ಆಗ್ತಿತ್ತೇನೋ. ಬಟ್ ಇಲ್ಲಿ ಇದು ಡಿ ಇಂದ ಮಾತ್ರ ಇದ್ರೇನೋ, ಇದು ಡಿ ಕೊರತೆಯಿಂದ ಮಾತ್ರ, ವಿಟಮಿನ್ ಡಿ ಕೊರತೆಯಿಂದ ಮಾತ್ರ ಇದು ಬರ್ತದಲ್ವಾ. ಸೊ ಅದಕ್ಕೆ ಇದು ರಾಂಗ್ ಆಗುತ್ತೆ ಇಲ್ಲಿ.
ಸೊ ಆಪ್ಷನ್ ಎ ಬಿ ಸಿ ಮಾತ್ರ ಏನೋ ಸರಿಯಾಗಿದ್ದಾವೆ ಇದರಲ್ಲಿ, ಅದಂದರೆ ಎ ಬಿ ಮತ್ತು ಸಿ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸದಿರುವ ಓಕೆನಾ, ಯಾವ ಸಂಬಂಧಿಸಿಲ್ಲ ಅಂತ ಕೇಳಿದರೆ ಇಲ್ಲಿ ಸಾಗರ ಪ್ರವಾಹವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವುದು ಫಾಕ್ಲ್ಯಾಂಡ್ ಮತ್ತು ಕ್ಯಾನ್ರಿ ಮತ್ತು ಇರ್ಮಾಂಗಿರ್ ಲ್ಯಾಬ್ರಿಡಾರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದಂದರೆ ಫಾಕ್ಲ್ಯಾಂಡ್ ಅಂತ ಬರುತ್ತೆ, ಯಾಕಂದರೆ ಇದೇನೋ ದಕ್ಷಿಣ ಅಮೆರಿಕ ಇದೆಯಲ್ಲ ಅದರ ನಿಯರ್ ಇದ್ರೇನೋ ದ್ವೀಪಗಳಿದಾವೆ, ಅಲ್ಲಿದ್ರೇನೋ ಬರುತ್ತೆ ಇದು ಫಾಕ್ಲ್ಯಾಂಡ್ ಅನ್ನೋದು. ಸೊ 91ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜನಸಂಖ್ಯಾ ಆವರ್ತನ ಓಕೆನಾ, ಜನಸಂಖ್ಯಾ ಆವರ್ತನ ಎಂದರೇನು ಅಂತ ಕೊಟ್ಟಿದ್ದಾರೆ. ಜನಸಂಖ್ಯಾ ಆವರ್ತನ ಏನಂತಂದರೆ ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತ, ಸರಿನಾ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇಂಗ್ಲೀಷ್ ವರ್ಷನಲ್ಲಿ ಇದು ನೋಡಿದ್ರೆ ಗೊತ್ತಾಗುತ್ತೆ. ಅದು 92. ಓಕೆ ಒಂದು ಸರಿ ಹೇಳಲ್ಲ. ಅ ಸ್ಟೇಜ್ ವೇರ್ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ಆರ್ ಟೇಕನ್ ಅಂಡರ್ ಕನ್ಸಿಡರೇಷನ್ ಓಕೆನಾ, ಅಂದರೆ ಏನಂದರೆ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅಂದಂಗೆ ಇದರ ಅರ್ಥ. ಸೊ ಆಪ್ಷನ್ ಇದ್ರೇನೋ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 93ನೇ ಕ್ವಶನ್, ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವನ ಆರ್ಥಿಕ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂಬುದಕ್ಕೆ ಈ ಕೆಳಗಿನ ಯಾವುದು ಉತ್ತಮ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಮುಖಜ ಭೂಮಿ ಪ್ರದೇಶಗಳಲ್ಲಿ ಸೆಣಬಿನ ಕೃಷಿ ಅಂತ ಕೊಟ್ಟಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಯುಎಸ್ಎದಲ್ಲಿ ಮೆಕ್ಕೆಜೋಳದ ಕೃಷಿ ಅಂತ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಚಿನ್ನದ ಗಣಿಗಾರಿಕೆ, ಇದು ಆಗೋದೇ ಇಲ್ಲ. ಮೆಡಿಟೇರಿಯನ್ ಪ್ರದೇಶದಲ್ಲಿ ದ್ರಾಕ್ಷಾರಸ ತಯಾರಿಕೆ, ಇದು ಕೂಡ ಅಲ್ಲ. ಇಲ್ಲಿ ಏನಂತಂದರೆ ಆಪ್ಷನ್ ಬಿ ಇದೆಯಲ್ಲ ಇದು ಉತ್ತರ ಆಗುತ್ತೆ. ಯಾಕಂತಂದ್ರೆ ಏನು ಕೊಟ್ಟಿದ್ದಾರೆ ಗೊತ್ತಾ ಅವರು, ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ, ಅಂದರೆ ಮನುಷ್ಯ ಅಂತಿದ್ರೆ ಏನಂತಾರೆ ಅದು ಅವಶ್ಯಕತೆ ಪ್ರಬಲವಾಗಿದ್ದರೆ ಎಲ್ಲಿ ಬೇಕಾದ್ರೂ ಮಾಡ್ತಾನೆ ಅನ್ನೋಗೆ. ಯಾಕಂದರೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಪ್ರದೇಶ ಇದೆಯಲ್ಲ ಅಲ್ಲಿ ಆ್ಯಕ್ಚುಲಾಗಿ ಜಾಸ್ತಿ ಪ್ರವಾಹ ಆಗುತ್ತೆ. ಸೊ ಪ್ರವಾಹ ಆದರೆ ಯಾವುದು ಎಲ್ಲ ಬೆಳೆಗಳು ಕೊಚ್ಕೊಂಡು ಹೋಗ್ತದೆ. ಬಟ್ ಆದರೂ ಕೂಡ ಅಲ್ಲಿ ನಾವು ಇದ್ರ ಸೆಣಬೆ ಬೆಳಿತೀವಿ, ಸರಿನಾ. ಸೆಣಬು ಬೆಳೆಸಿದರೆ ಜಗತ್ತೊಳಗೆ ಅತಿ ಹೆಚ್ಚು ಸೆಣಬು ಬೆಳೆಯೋ ಜಾಗ ಇದ್ರೇನೋ ಅದೇ ಡೆಲ್ಟಾ, ಯಾವುದಂದರೆ ಸುಂದರಬನ್ಸ್ ಡೆಲ್ಟಾದಲ್ಲಿದ್ದರೆ ಜಾಸ್ತಿ ಇದ್ರೇನೋ ಸೆಣಬನ್ನು ಬೆಳಿತೀವಿ. ಸೊ ಅದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ USA ಮೆಕ್ಕೆಜೋಳದ ಕೃಷಿ ಇದೆಯಲ್ಲ ಅಲ್ಲಿದ್ರೇನೋ ಎಲ್ಲ ಇದ್ರ ಚೆನ್ನಾಗೇ ಇದೆ. ಸೊ ಓಕೆನಾ, ಎಲ್ಲ ಇದ್ರೇನೋ ಅವೈಲೇಬಿಲಿಟಿ ಇದೆ ಅಲ್ಲಿ. ಸೊ ಅದೇನೋ ಪ್ರಕೃತಿ ವಿಕೋಪದಿಂದೇನೋ ಅಲ್ಲೇನೋ ಅವರು ಉಳಿಸ್ಕೊಳ್ಳೋದು ಬೇಕಾಗಿಲ್ಲ, ಅದು ತಾನಾಗೆ ಉಳಿಯುತ್ತದೆ. ಸೊ ಅದು ಕೂಡ ಆಗೋದಿಲ್ಲ. ಇದು ಆಸ್ಟ್ರೇಲಿಯಾದ ಚಿನ್ನದ ಗಣಿಗಾರಿಕೆ, ಇದು ಕೂಡ ಆಗೋದಿಲ್ಲ. ಮೆಡಿಟೇರಿಯನ್ ಪ್ರದೇಶದಲ್ಲಿ ದ್ರಾಕ್ಷಾರಸ ತಯಾರಿಕೆ, ಇಲ್ಲಿ ಆ್ಯಕ್ಚುಲಾಗಿ ಇದ್ರೇನೋ ದ್ರಾಕ್ಷಾರಸ ತಯಾರು ಮಾಡಲಿಕ್ಕೆ, ಹಾಗೆ ಇದ್ರೇನೋ ಹಣ್ಣುಗಳನ್ನ ಬೆಳೆಯೋದಕ್ಕೆ ಸೂಕ್ತವಾದ ಪ್ರದೇಶ, ಸರಿನಾ. ಇಲ್ಲಿ ಕೂಡ ವಿಕೋಪ ಇಲ್ಲ. ಸೊ ಆಪ್ಷನ್ 4 ಕೂಡ ಆಗೋದಿಲ್ಲ. ಆಪ್ಷನ್ ಎ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್, ಭಾರತದ ಬಂದರುಗಳನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 94ನೇ ಕ್ವಶನ್ಗೆ, ಕಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು, ವಿಶಾಖಪಟ್ಟಣವು ಉಬ್ಬರವಿಳಿತದ ಬಂದರು, ಇಲ್ಲ ಇದು ನ್ಯಾಚುರಲ್ ಬಂದರಿದೆ. ಸೊ ಇದು ಆಗೋದಿಲ್ಲ. ಟುಟಿಕೋರಿನ್ ಬಂದರು ಆಂಧ್ರ ಪ್ರದೇಶ, ಇಲ್ಲ ಇದು ಯಾವುದು ತೂತ್ಕುಡಿ ಅಂತ ಬರುತ್ತಲ್ಲ ಅಲ್ಲಿದೆ ಇದು. ಸೊ ಆಂಧ್ರ ಪ್ರದೇಶದ ಏನೋ 2 ಬಾರ್ಡರ್ನ ಮಧ್ಯೆ ಇಲ್ಲ ಇದು. ಮಂದ್ರಾ ಬಂದರು ಎಲ್ಲಿದೆ ಅಂದರೆ ಮಂದ್ರಾ ಬಂದರು ಇದು ಗುಜರಾತದಲ್ಲಿದೆ. ಸೊ ಇದು ಕೂಡ ಆಗೋದಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು. ಯಾವ ನದಿ ಮೇಲೆ ಇದೆ ಅಂದರೆ ಹುಗ್ಲಿ ನದಿ ಮೇಲಿದೆ, ಸರಿನಾ. ಹುಗ್ಲಿ ನದಿ ಮೇಲೆ ಕಲ್ಕತ್ತಾ ಬಂದರು ಇದೆ. ಸೊ ನೆಕ್ಸ್ಟ್ ಯಾವುದು ಅಂದರೆ ಯಾವುದು ಗಂಗಾ ನದಿಯ ಉಪನದಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಗಂಗಾ ನದಿಯ ಉಪನದಿಯಾಗಿದೆ ಅಂತ ಕೊಟ್ಟರೆ ಇದು ಇನ್ನು ಈ ಕ್ವಶನ್ ನೋಡಿದ್ರೆ ನೀವು ರಾಂಗ್ ಹಾಕ್ತೀರಾ. ಓಕೆನಾ, 100ಕ್ಕೆ 100 ಕನ್ನಡದಲ್ಲಿ ಓದಿದ್ದನ್ನು ಆಪ್ಷನ್ ಹಾಕಿದ್ರೆ ರಾಂಗ್ ಹಾಕ್ತೀರಾ, ಇಲ್ಲಾಂದರೆ ಬಿಟ್ಟು ಬರ್ತೀರಾ. ಯಾಕಂದರೆ ಗಂಗಾ ನದಿಯ ಉಪನದಿ ಅಂತಂದರೆ ಯಮುನಾ ಇದೆ, ಹುಗ್ಲಿ ಇದೆ, ಕೋಸಿ ಇದೆ, ಗಂಡಕ್ ಇದೆ, ಸರಿನಾ. ಯಾವ್ದು ಆನ್ಸರ್ ಹಾಕ್ತೀರಾ ಸ್ವಲ್ಪ ಯೋಚನೆ ಮಾಡಿ ತಲೆಯಲ್ಲಿ. ಯಮುನಾ ಹಾಕ್ತೀರಾ, ಯಾಕಂದರೆ ಏನೋ ಲಾಂಗೆಸ್ಟ್ ಟ್ರಿಬ್ಯೂಟರಿ ಯಾವುದು ಗಂಗಾಗೆ ಅಂದರೆ ಅದು ಯಮುನಾ. ಓಕೆ, ಯಮುನಾ ಅಂತ ಹಾಕ್ಬೋದಾ, ಹುಗ್ಲಿ ಅಂತ ಹಾಕ್ಬೋದಾ, ಅದಾನಂತರ ಕೋಸಿ ಅಂತ ಹಾಕ್ಬೋದಾ. ಎಡದಂಡೆ ಇದ್ರೇನೋ ನದಿ ಇದು. ಓಕೆ, ಬಿಹಾರದಿಂದ ಬಂದು ಸೇರುತ್ತೆ, ನೇಪಾಳದಿಂದ ಬಂದು ಸೇರುತ್ತೆ. ಸೊ ಗಂಡಕ್ ಇದೆಲ್ಲ ಇದು ಕೂಡ ಇದ್ರೇನೋ ಉತ್ತರ ಪ್ರದೇಶದಲ್ಲಿ ಬಂದು ಸೇರುತ್ತೆ. ಇದಕ್ಕೆ ಗಾಗ್ರಾ, ಗಂಡಕ್, ಗೋಮತಿ, ಕೋಸಿ ಇವೆಲ್ಲ ಇದ್ರೇನೋ ಗಂಗಾ ನದಿ ಉಪನದಿಗಳೇ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಒಂದು ಸರಿ. ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ಇದು ಒಂದು ಡಿಫ್ರೆಂಟ್ ಇದೆ ಇಲ್ಲಿ ಕ್ವಶನ್. ಏನು ಗೊತ್ತಾ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಡಿಸ್ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ. ಡಿಸ್ಟ್ರಿಬ್ಯೂಟರಿ, ಓಕೆ, ಈ ಡಿಸ್ಟ್ರಿಬ್ಯೂಟರ್ ಅನ್ನೋದು ಈ ವರ್ಡ್ ಓದಾಗ ಏನಾಗುತ್ತೆ ಅಂತಂದರೆ ಗಂಗಾ ನದಿ ಮುಂದೆ ಹೋಗಿ ಯಾವ ನದಿ ಆಗುತ್ತೆ ಅಂತ ಕೇಳಿದಾಗ ಇದು, ಸರಿನಾ. ಗಂಗಾ ಆಗುತ್ತೆ ಎಲ್ಲಿವರೆಗೂ, ಪಶ್ಚಿಮ ಬಂಗಾಳದಲ್ಲಿ ಬರುವವರೆಗೂ ಗಂಗಾ ನದಿಯಾಗಿ ಹರಿತದೆ. ಬಟ್ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ, 2 ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದು ಗಂಗಾ ನದಿಯಾಗಿ ಮುಂದೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಹೋಗುತ್ತೆ. ಓಕೆನಾ, ಇನ್ನೊಂದು ಡಿಸ್ಟ್ರಿಬ್ಯೂಟ್ ಆಗಿ 2 ಇದ್ರೇನೋ ಹೊಡಿತದಲ್ವಾ, ಆ ಹೊಡೆದಲ್ಲಿ ಏನಾಗುತ್ತೆ ಒಂದು ಹುಗ್ಲಿ ಆಗುತ್ತೆ. ಹುಗ್ಲಿ ನದಿ ಇದ್ರೆ ಕಲ್ಕತ್ತಾದ ಮೇಲೆ ಇದ್ರೇನೋ ಕೆಳಗಿಲ್ಲಿ ಬಂಗಾಳ ಕೊಲ್ಲಿಗೆ ಇಳಿತದೆ. ಇನ್ನೊಂದು ಏನು ಗಂಗಾ ನದಿ ಅಂತ ಹೋಗುತ್ತಲ್ಲ ಅದು ಪದ್ಮ ಆಗಿ ಬಾಂಗ್ಲಾದೇಶದಲ್ಲಿ ಜಮುನಾ ನದಿ ಜೊತೆ ಕೂಡ್ಕೊಳ್ತದೆ. ಆ ಜಮುನಾ ನದಿಗಿರೋದು ಇನ್ನೊಂದು ಹೆಸರು ಯಾವುದು ಅಂದರೆ ಬ್ರಹ್ಮಪುತ್ರ ನದಿ, ಸರಿನಾ. ಸೊ ಡಿಸ್ಟ್ರಿಬ್ಯೂಟರಿ ಅಂತ ಹೀಗೆ ಓದಿದಾಗ ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಬರುತ್ತೆ. ಇದಕ್ಕೆ ಆಪ್ಷನ್ ಇದಕ್ಕೆ 2 ಆನ್ಸರ್ ಆಗುತ್ತೆ, ಒಂದು ಹುಗ್ಲಿ ಆಗುತ್ತೆ, ಇನ್ನೊಂದು ಪದ್ಮ ಅಂತ ಆಗುತ್ತೆ. ಬಟ್ ಇಲ್ಲಿ ಪದ್ಮ ಕೊಟ್ಟಿಲ್ಲ. ಸೊ ಆಬ್ವಿಯಸ್ಲಿ ನಾವು ಏನು ಹೋಗಬೇಕು ಅಂದರೆ ಆಪ್ಷನ್ ಅಂದರೆ ಹುಗ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ಹುಗ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್
96ನೇ ಕ್ವಶನ್ ಅಲ್ವಾ? 96ನೇ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗಿನ ನೀಡಲಾದ ಸರಿಯಾದ ಆಯ್ಕೆಗಳನ್ನು ಗುರುತಿಸಲು ಕೊಟ್ಟಿದ್ದಾರೆ. ನಿತ್ಯ ಹರಿದುಬರುವ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಂಡುಬರ್ತವೆ. ಅಲ್ಲ, ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಕಂಡುಬರ್ತವೆ. ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್, ಉಷ್ಣವಲಯದ ಎಲ್ಲೇ ಉದುರುವ ಕಾಡುಗಳು ವಾರ್ಷಿಕವಾಗಿ 100 ರಿಂದ 700 ಸೆಂಟಿಮೀಟರ್ ಮಳೆ ಪಡೆಯುತ್ತವೆ. ಹೌದು, ಇದು ಕೂಡ ಸರಿಯಾಗಿದೆ. ಮತ್ತು ನಿತ್ಯ ಹರಿದ್ವರ್ಣ ಇದೆಯಲ್ಲ, ಅದು ಇದ್ದರೆ 750ಕ್ಕಿಂತ ಹೆಚ್ಚಿಗೆ ಬೇಕು ಅದಕ್ಕೆ ಮಳೆ. ಸೊ ಮ್ಯಾಂಗ್ರೋವ್ ಕಾಡುಗಳು ಭಾರತದ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತವೆ. ಇದು ಕೂಡ ಸರಿಯಾಗಿದೆ. ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಎರಡೂ ಸರಿಯಾಗಿದ್ದಾವೆ. ಹಾಗೆ ಮತ್ತೇನಿದೆ, ಹಿಮಾಲಯ ಪರ್ವತ ಪ್ರದೇಶಕ್ಕೆ ಹೋಲಿಸಿದರೆ ಪರ್ಯಾಯ ಪ್ರಸ್ಥಭೂಮಿ ಪ್ರದೇಶವು ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ. ಹೌದು, ನಮ್ಮ ಪೆನಿನ್ಸುಲರ್ ಪ್ಲೇಟೋ ಇದೆಯಲ್ಲ, ಇದು ಜಾಸ್ತಿ ಇದ್ರೇನೋ ಖನಿಜಗಳನ್ನು ಹೊಂದಿದೆ. ಸರಿನಾ? ಸೊ ಇದು ಕೂಡ ಸರಿಯಾಗಿದೆ. ಆಪ್ಷನ್ ಎ ಇರಬಾರ್ದು, ಬಿ ಸಿ ಡಿ ಸರಿಯಾಗಿದೆ. ಅದಕ್ಕೆ ಬಿ ಸಿ ಡಿ ಸರಿನಾ? ಎ ಇದರಲ್ಲಿ ತೆಗೆದ್ರೆ ಇದು ಆಗೋದಿಲ್ಲ, ಇದರಲ್ಲಿ ತೆಗೆದ್ರೆ ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಸೊ ಏನಾಗುತ್ತೆ ಅಂದರೆ 96ನೇ ಕ್ವಶನ್ಗೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಸರಿನಾ? 96ನೇ ಕ್ವಶನ್ಗೆ ಆಪ್ಷನ್ 2 ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಇದು ಮ್ಯಾಪ್ ನೋಡಿದವ್ರಿಗೆ ಇದ್ದರೆ ಈಸಿ ಆನ್ಸರ್ ಇದು. ಕರ್ನಾಟಕ ರಾಜ್ಯವು ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ. ಎಷ್ಟು ರಾಜ್ಯಗಳೊಂದಿಗೆ? ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಅದಾನಂತರ ಆಂಧ್ರ ಪ್ರದೇಶ, ಮತ್ತು ತಮಿಳುನಾಡು ಮತ್ತು ಕೇರಳ. ಎಷ್ಟಾಯಿತು? 6 ಆದವಲ್ವಾ? ಸೊ 6 ರಾಜ್ಯಗಳು. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ? ಓಕೆ, 8 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ. ಯಾವುದು? ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ ಮುಂದೆ. ಓಕೆನಾ? ಇವು 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. ಅತಿ ಹೆಚ್ಚಿಗೆ ಯಾವ ರಾಜ್ಯದ ಮೇಲೆ ಹಾದು ಹೋಗಿದೆ ಅಂದರೆ ಮಧ್ಯಪ್ರದೇಶದ ಮೇಲೆ ಹಾದು ಹೋಗಿದೆ. ಸೊ ಇದು ನೆನಪಿರಲಿ. ಅತಿ ಕಡಿಮೆ ಯಾವುದು ಅಂದರೆ ತ್ರಿಪುರಾ ಅಂತ ಹೇಳಬೇಕು. ಇದರಲ್ಲಿ ಯಾವುದಕ್ಕೆ ಹಾದು ಹೋಗಿಲ್ಲ ಇಷ್ಟೊತ್ತಿನಲ್ಲಿ ಯಾವುದು ಹೇಳಿಲ್ಲ ಅಂದರೆ ಮಧ್ಯಪ್ರದೇಶ ಹೇಳಿದೆ, ಪಶ್ಚಿಮ ಬಂಗಾಳ ಇದು ಕೂಡ ಹೇಳಿದೆ, ರಾಜಸ್ಥಾನ ಇದು ಕೂಡ ಇದ್ರೇನೆ ಹೇಳಿದೆ, ಒಡಿಶಾ ಹೇಳಿಲ್ಲ. ಓಕೆನಾ? ಇದು ಒಡಿಶಾ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ಇದು ಸರಿಯಾದ ಉತ್ತರ ಯಾವುದು ಅಂದರೆ ಒಡಿಶಾದ ಮೇಲೆ ಹೋಗಿಲ್ಲ. ಒಡಿಶಾದ ಮೇಲೆ ಏನು ಹೋಗಿದೆ ಅಂತ ಕೇಳಿದ್ರೆ ರೇಖಾಂಶ ಹೋಗಿದೆ. ಯಾವುದು? 82 ರೇಖಾಂಶ ಇದೆಯಲ್ಲ, ಅದು ಹಾಯ್ದು ಹೋಗಿದೆ. ಅದರ ಮೇಲೆ? ಒಡಿಶಾದ ಮೇಲೆ. ಅದು 5 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಜಾರ್ಖಂಡ್, ಆಂಧ್ರ ಪ್ರದೇಶ್ ಮತ್ತು ಒಡಿಶಾದ ಮೇಲೆ ಹಾದು ಹೋಗುತ್ತೆ. ಸರಿನಾ? ಸೊ ಇದಕ್ಕೆ ಇದು ಆನ್ಸರ್ ಆಗೋದಿಲ್ಲ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ರಾಜಸ್ಥಾನವು ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದಿಸುವ ರಾಜ್ಯವಾಗಿದೆ. ಹೌದು, ಸರಿ. ಯಾಕಂದರೆ ಅತಿ ಹೆಚ್ಚು ರಾಜ್ಯ ಯಾವುದಂದರೆ ಕಚ್ಚಾ ತೈಲ ಉತ್ಪಾದಿಸುವ ರಾಜಸ್ಥಾನ. ಒಡಿಶಾ ರಾಜ್ಯವು ಕಚ್ಚಾ ತೈಲ ಉತ್ಪಾದಿಸುವಲ್ಲಿ ಯಾವ ಸ್ಥಳಗಳನ್ನು ಹೊಂದಿದೆ. ಇವಾಗ ರೀಸೆಂಟಾಗಿದ್ರೇನೋ ಒಂದು ಇದು ಮಾಡಿದಾರಲ್ಲ, ಕೃಷ್ಣ ಮತ್ತು ಯಾವುದು ಗಂಗಾ ನದಿ ತೀರ ಇದೆಯಲ್ಲ, ಡೆಲ್ಟಾ, ಅಲ್ಲಿದ್ರೇನೋ ಜಾಸ್ತಿ ಇದ್ರೇನೋ ಕಚ್ಚಾ ತೈಲ ಇದ್ರೆ ದೊರಕಿದೆ ಅಂತ ಇದ್ರೆ ಹೇಳಿದ್ದಾರೆ. ಸಮೀಕ್ಷೆಯಲ್ಲಿದ್ರೇನೋ ಸಿಕ್ಕಿದೆ ಅಂದ್ರೇನೋ ರಿಸರ್ಚಲ್ಲಿ ಸಿಕ್ಕಿದೆ. ಸೊ ಇದು ಆಗೋದಿಲ್ಲ. ಆಪ್ಷನ್ 2ನೇ ರಾಂಗ್ ಆಗುತ್ತೆ ಇದಕ್ಕೆ. ಸಾಗರ ಸಾಮ್ರಾಟ್ ಎಂಬುದು ಬಾಂಬೆ ಹೈನಲ್ಲಿರುವ ಕಚ್ಚಾ ತೈಲವನ್ನು ಹೊರತೆಗೆಯುವ ವೇದಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಇದು PC-ನಲ್ಲಿ ಒಂದು 10 ಸರಿಯಾದರೂ ಕೇಳಿರ್ಬೋದು ಇದು ಕ್ವಶನ್. ಅಸ್ಸಾಂ ಕಚ್ಚಾ ತೈಲ ಉತ್ಪಾದಿಸುವ ಅತ್ಯಂತ ಹಳೆಯ ರಾಜ್ಯವಾಗಿದೆ. ಓಕೆನಾ? ನೂನ್ಮತಿ ಮತ್ತು ದಿಗ್ಬಾಯ್ ಅಂತ ಬರುತ್ತಲ್ಲ, ಅದು ಇಲ್ಲೇ ಫಸ್ಟ್ ಸ್ಟಾರ್ಟ್ ಆಗೋದು. ಸೊ ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಯಾವುದು? 4, 3 ಮತ್ತು ಯಾವುದು 1 ಸರಿಯಾಗಿದೆ. ಆಪ್ಷನ್ 2 ಇದು ರಾಂಗ್ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ, ಪ್ರತಿ ವರ್ಷ ಜುಲೈ 11 ದಿನಾಂಕವನ್ನು ಏನೆಂದು ಆಚರಿಸಲಾಗುತ್ತದೆ? ಓಕೆನಾ? ನಮ್ಮ ದೇಶದಲ್ಲಿದ್ದರೆ ಇದು ಒಂದಿದ್ರೆ ಬೆಸ್ಟ್ ಆಗಿದೆ. ವಿಶ್ವ ಜನಸಂಖ್ಯಾ ದಿನ. ಅತಿ ಹೆಚ್ಚು ಜನಗಳಿದ್ದಾರೆ, ಅದಕ್ಕೆ ಇದ್ರೇನೋ ಕೇಳಿದ್ದಾರೆ ಈ ಕ್ವಶನ್. ಆ್ಯಂಡ್ ಈ ವರ್ಷದ ಥೀಮ್ ಏನು ಅಂತ ಕೇಳಿದ್ರೆ, ಯಾರನ್ನು ಬಿಡಬೇಡಿ, ಎಲ್ಲರನ್ನ ಕೌಂಟ್ ಮಾಡಿ ಅಂತ ಹೇಳಿದ್ದಾರೆ ಈ ಸರಿ. ಅದು ಈ ವರ್ಷದ ಥೀಮ್. ನೋ ಒನ್ ಶುಡ್ ಬಿ ಬಿಹೈಂಡ್, ಕೌಂಟ್ ಎವ್ರಿ ಒನ್ ಅಂತ ಇದೆ ಅದು. ಓಕೆನಾ? ಥೀಮ್ ಈ ಸರಿ ಇದು. ಸೊ 100 ಕ್ವಶನ್ ಕಂಪ್ಲೀಟ್ ಆಯಿತು. ವಿಡಿಯೋ ಇಲ್ಲಿವರೆಗೂ ನೋಡಿದರೆ ಧನ್ಯವಾದಗಳು. ಇಷ್ಟೊತ್ತು ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಡಿಸ್ಲೈಕ್ ಮಾಡೋದಕ್ಕೆ ಒಂದು ಕಾರಣ ಇದ್ರೇನೋ ಕಾಮೆಂಟ್ ಹಾಕಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಎಕ್ಸಾಮ್ ಇದ್ರೇನೋ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತಾ, ಕೀ ಆನ್ಸರ್ ಬಂದ ನಂತರ ಕೂಡ ಇದ್ರೇನೋ ಎಕ್ಸಾಮ್ ಆನ್ಸರ್ಸ್ ಕರೆಕ್ಟ್ ಆಗಿರುತ್ತೆ. ಹಾಗೆ ನೀವು ಕೂಡ ಇದ್ರೇನೋ PDO ಸೆಲೆಕ್ಟ್ ಆಗ್ತೀರಾ ಅಂತ ಒಂದು ಹೋಪ್ ಇಟ್ಕೊಳ್ತಾ, ಸೊ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.